ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲಿಟರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಗಾಂಧಿನಗರ, ಬಸವೇಶ್ವರ ನಗರ, ತ್ಯಾಗರಾಜ್ ನಗರ, JP ನಗರ, ಜಯನಗರ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಒಂದು ನಿಮಿಷ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಇದ್ದಾರೆ. ಗೌಡ್ರು ಹೋಟ್ಲಿಂದ ಬಂದಿದ್ದಾರೆ. ಇಂದಿರಾನಗರದಲ್ಲಿ ಗೌಡ್ರು ಹೋಟ್ಲಿದೆ, ಜೊತೆಗೆ ನಮ್ಮ ಬಾನಸವಾಡಿನಲ್ಲೂ ಸಹ ಗೌಡ್ರು ಹೋಟ್ಲಿದೆ. ಈ ಗೌಡ್ರು ಹೋಟ್ಲಿನಲ್ಲಿ ಮಂಡ್ಯ ಸ್ಪೆಷಲ್ ಆದಂಥ ಅಡುಗೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಹಸಿರು ಮೆಣಸಿನ್ಕಾಯಿನ ಬಳಸೋದಿಲ್ಲ, ತಿಂದ ಆಹಾರ 3 ಗಂಟೆಯಲ್ಲಿ ಜೀರ್ಣ ಆಗುತ್ತೆ ಸರ್. ತುಂಬ ಜನ ಸಿನಿಮಾ ನಟರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಹೋಟ್ಲಿಂದ ಊಟಗಳು ಕಳಿಸ್ಕೊಡ್ತಾ ಇದ್ದೀವಿ ಭಾಳ ವರ್ಷಗಳಿಂದ. ನಮ್ಮ ಟೇಸ್ಟ್ನ ಒಂದ್ಸರಿ ನೋಡಿ ಸರ್, ನಮ್ಮ ಕೈಮಾ ಉಂಡೆ ರುಚಿನ ನೋಡಿ ಸರ್ ಅಂತ ಇದ್ದಾರೆ. ನಮ್ಮ ಗೌಡ್ರು ಹೋಟ್ಲಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೈ ರುಚಿನ ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ. ರಮೇಶ್ ಅವರೇ ಬನ್ರಿ. ನಮಸ್ಕಾರ ರಮೇಶ್. ನಮಸ್ಕಾರ. ಎಷ್ಟು ವರ್ಷ ಅಡುಗೆ ಮಾಡ್ತಾ ಇದ್ದೀರಾ ರಮೇಶ್ ನೀವು? ಅವಾಗಲೇ ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. 8 ವರ್ಷ ಅಡುಗೆ ಮಾಡ್ತಾ ಇದ್ದೀರಾ? ಮೊದಲೇನು ಮಾಡ್ತಿದ್ರು? ಮೊದಲು ನಾವು ಬಾಂಬೆಲಿ ಇದ್ದೇವೆ ಸರ್. ಬಾಂಬೆಲಿ ಏನು ಮಾಡ್ತಿದ್ರು? ಬಾಂಬೆಲಿ ಕುಕ್ಕೆ. ಬಾಂಬೆಲಿ ಕುಕ್ಕೆನಾ? ಅಲ್ಲೇನು ಮಾಡ್ತೀರಿ ಬಾಂಬೆಲಿ? 25 ವರ್ಷ ಆಗಿತ್ತು. ಏನು ಮಾಡ್ತೀರಿ ಬಾಂಬೆಲಿ? ಬಾಂಬೆಲಿ ಕ್ಯಾಂಟೀನಲ್ಲಿ ಇದ್ದು. ನಾನ್ ವೆಜ್ ಕ್ಯಾಂಟೀನ್. ಇದೇ ಅಡುಗೆಗಳೇ ಮಾಡ್ತಾ ಇದ್ರಿ? ಹೌದು. ಬಾಂಬೆಲಿ ಜನ ಈ ಅಡುಗೆ ತಿನ್ನೋರು ಇದಾರ? ಈ ರುಚಿ ತಿನ್ನೋರು ಇದಾರ? ಗೌಡರೆಲ್ಲ ಇದ್ದಾರೆ, ಅಲ್ಲಿ ಕಂಪ್ನಿಯವರು ಇದ್ದಾರೆ, ಕಂಪ್ನಿಯವರೆಲ್ಲ ಇದು ಮಾಡ್ತಾ ಇದ್ರು. ಹೌದೇನು? 8 ವರ್ಷದಿಂದ ಇಲ್ಲಿ ಸಿಗಾಕೊಂಡಿದ್ದೀರಾ ಗೌಡ್ರ ಜೊತೆಗೆ? ಗೌಡ್ರ ಜೊತೆ ಇದ್ದೀವಿ. ಓಕೆ, ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಅಣ್ಣ. ಏನ್ ಮಾಡ್ತೀರಿ ಇವತ್ತು? ನಾವು ಕೈಮಾ ಉಂಡೆ ಮಾಡೋದ ಅಂತ. ರಮೇಶ್, ಮದುವೆ ಆಗಿದೆಯಾ? ಹೌದು ಸರ್. ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ಕೊಂಡಿದ್ದಾರೆ? ಊರಲ್ಲಿದ್ದಾರೆ. ಯಾವ ಊರು ನಿಮ್ದು? ನಮ್ದು ಕ್ಯಾರ್ಪೇಟೆ. ಕ್ಯಾರ್ಪೇಟೆಯಿಂದ ಬಂದಿದ್ದೀರಿ? ಇಲ್ಲೇ ಇದ್ದೀರಿ? ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ? ಊರಲ್ಲೇ ಇದ್ದಾರೆ. ಊರಿಗೆ ಯಾವಾಗ ಎಷ್ಟು ದಿನ ಕೊಡ್ತೀವಿ? ಊರಿಗೆ ತಿಂಗಳಿಗೆ ಒಂದ್ಸಲ ಇರ್ತೀವಿ. ರಜಾ ಇದ್ದಾಗ ಇಲ್ಲಿ ಯಾರು ಅಡುಗೆ ಮಾಡ್ತಾರೆ? ಇಲ್ಲಿ ಬೇರೆ ಇರ್ತಾರೆ, ನಮ್ಮ ಗೌಡ್ರು ಇರ್ತಾರೆ. ಓಕೆ. ಗೌಡ್ರು ಇನ್ನೊಬ್ಬ ಭಟ್ರು ಇದ್ದಾರೆ. ಎಲ್ಲರೂ ನೋಡ್ಕೊಳ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಓಕೆ, ಇವತ್ತೇನು ಮಾಡ್ತೀರಿ? ಕೈಮಾ ಉಂಡೆ. ಕೈಮಾ ಉಂಡೆ ಸಾರು. ಕೈಮಾ ಉಂಡೆ ಸಾರು ಮಾಡಕ್ಕೆ ಏನೇನು ತಿಂದಿರಾ? ಮುಂದೆ ಬನ್ನಿ, ಹಿಂದಕ್ಕೆ ಹೋಗ್ಬೇಡಿ. ಕೈಮಾ ಉಂಡೆ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಕೈಮಾ, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಒಳ್ಳೆ ಕೈಮಾ ಉಂಡೆ ಸಾರು ರೆಡಿ ಮಾಡ್ಕೊಡ್ತೀರಾ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ಸರ್, ನಮಗೆ ಮಿಕ್ಸಿಗೆ ಎಲ್ಲ ರುಬ್ಕೋಬೇಕು. ರುಬ್ಕೊಳ್ಳಿ. ಅಡುಗೆ ಮಾಡ್ಬೇಕಂದ್ರೆ ಫಸ್ಟ್ ಏನಂತ ಹೇಳಿದ್ರೆ, ಫಸ್ಟ್ ಎಲ್ಲ ಪ್ಲೇಟಲ್ಲಿ ಹಾಕೋಬೇಕಂತೆ. ಪ್ಲೇಟಲ್ಲಿ ಹಾಕೊಂಡಾಗ ಅದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ, ಎಷ್ಟೆಷ್ಟು ಪ್ರಮಾಣಕ್ಕೆ ಏನೇನು ಹಾಕೊಂಡಿದೀವಿ ಅಂತ. ಅವಾಗ ಮಿಸ್ ಆಗಲ್ಲ. ಯಾವ್ದು ಕಡಿಮೆ ಇದೆಯೋ ಹಾಕೋಬಹುದು, ಯಾವ್ದು ಜಾಸ್ತಿ ಇದೆಯೋ ಮಿಕ್ಸ್ ಮಾಡ್ಕೋಬಹುದು. ಹುರ್ಗಡ್ಲೆ ಫಸ್ಟ್ ತೆಂಗಿನಕಾಯಿ ಹಾಕಿ. ಓಹೋ, ಹುರ್ಗಡ್ಲೆ, ಬೆಳ್ಳುಳ್ಳಿ. ಓಕೆ. ಇದು ಶುಂಠಿ. ಇದು ರಮೇಶ್ ಅವ್ರ ಸ್ಟೈಲು. ಇದು ನೋಡಿ, ಸ್ವಲ್ಪ ಲವಂಗ ಸ್ವಲ್ಪ. 400 ಗ್ರಾಮು ಕೈಮಾ ಇದೆ ಇಲ್ಲಿ. ಚಕ್ಕೆ. ಓಕೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕಡಲೆ, ಕಾಳು ಮೆಣಸು ಸ್ವಲ್ಪ ಖಾರಕ್ಕೆ. ಹಸಿಮೆಣಸಿಗೆ ಹಾಕಲ್ವಾ ನೀವು? ಹಸಿಮೆಣಸಿಗೆ ಯಾವತ್ತೂ ಯೂಸ್ ಮಾಡಲ್ಲ. ನಿಮ್ಮ ಹೋಟೆಲ್ ಹಸಿಮೆಣಸಿಗೆ ಯೂಸ್ ಮಾಡೋದು ಆಗೋದೇ ಇಲ್ಲ. ಒಳ್ಳೆ ಕೆಲಸ ಆಯ್ತು ರಮೇಶ್. ಬನ್ನಿ. ಚಿಲ್ಲಿ ಪೌಡ್ರು. ಹಾಕೊಳ್ಳಿ. ಅದೇನು ನಿಮ್ಮ ಹೋಟೆಲ್ ಮಾಡಬಾರ್ದು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ, ಚಿಲ್ಲಿ ನಾವು ಯಾವತ್ತೂ ಉಪಯೋಗಿಸೋದೇ ಇಲ್ಲ. ವೆರಿ ಗುಡ್ ಸರ್. ಗರಂ ಮಸಾಲ ಹಾಕಿ. ಓಕೆ, ಇದನ್ನ ಇವಾಗ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೋಬೇಕು ಅಂದರೆ ಗ್ರೈಂಡರ್ ಮಾಡ್ಕೋಬೇಕು. ಹೌದು. ಹಾಕೊಳ್ಳಿ, ಅದಕ್ಕೆ ಸಾಕು. ಅದೇ ಹಾಕೊಳ್ಳಿ. ಇಷ್ಟೇ ತಾನೇ? ನೀರು ಹಾಕೋತೀರಾ? ಇಲ್ಲ, ನೀರು ಹಾಕಲ್ಲ, ಪೌಡ್ರ್ ಮಾಡ್ಬಿಡ್ತಾ ಇದ್ದೀರಾ? ಎಷ್ಟು ಉಂಡೆ ಆಗುತ್ತೆ 400 ಗ್ರಾಮ್ಗೆ? 14-15 ಉಂಡೆ ಆಗುತ್ತೆ. ಅಷ್ಟೇನಾ? ಹಾಕಿ. ಓಹೋ, ಬಟ್ ನೀರು ಮಾತ್ರ ಹಾಕಲ್ಲ ನೀವು? ನೀರು ಹಾಕಲ್ಲ. ಅಂದರೆ ಮಂಡ್ಯ ಕಡೆ ಹಿಂಗೆ ಮಾಡೋದಾ? ನಂತರ ಏನು ಮಾಡ್ತೀರಿ? ಅಂದರೆ ಈ ಮಟನ್ ಇದ್ರೊಳಗೆ ಹಾಕೊಳ್ಳೋದು. ಕೈಮಾನ ಡೈರೆಕ್ಟ್ ಇದಕ್ಕೆ ಹಾಕ್ಬಿಡೋದಾ? ಓಹೋ, ಇದೇ ಇದ್ರೊಳಗೆ ಬೇಕಾದಷ್ಟು ಚಮಕು ಮಾಡಿ. ಏನದು? ಕೊತ್ತಂಬರಿ ಸೊಪ್ಪು. ಓಕೆ. ಏನು ಬೇಕಿಲ್ಲ? ಪುಡಿ ಉಪ್ಪು. ಮತ್ತೆ ಒಂದು ಮೊಟ್ಟೆ. ಇದು ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಳ್ಳೋದು. ಮಾಡ್ಕೊಳ್ಳಿ. ಇದೇನು ಗೊಜ್ಜಿಗೆ ಬರಲ್ವಾ ಇದು? ಉಂಡೆ ಮಾತ್ರನಾ? ಉಂಡೆ ಮಾಡಿ ಮತ್ತೆ ಗೊಜ್ಜಿಗೆ ಅದು ಎಣ್ಣೆಯಲ್ಲಿ ಬೇಯಿಸಿ ಮತ್ತೆ ಗೊಜ್ಜಿಗೆ ಮಾಡ್ಕೋಬೇಕು. ಓಹೋ, ಹಂಗೆ ಗೊಜ್ಜು ಬೇರೆ ತಿರ್ಗಾ ಮಾಡ್ಕೋತೀರಿ? ಇದು ಎಣ್ಣೆಯಲ್ಲಿ ಕರಿತೀರಾ ಅಥವಾ ಎಣ್ಣೆಯಲ್ಲಿ ಬೇಯಿಸ್ತೀರಾ? ಎಣ್ಣೆಯಲ್ಲಿ ಬೇಯಿಸಬೇಕು. ಇದು ನಮ್ಮ ಗೌಡರ ಹೋಟೆಲ್ನ ಅದ್ಭುತವಾದಂಥ ಕೈಮಾ ಉಂಡೆಯ ಸಾರು ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮದಲ್ಲಿ ರೆಡಿ ಆಯ್ತಾ? ಇದು ಉಂಡೆ ಕಟ್ಕೋಬೇಕು. ಕಟ್ಟಿ ಒಲೆ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂದ್ರೆ ಎಣ್ಣೆಲೇ ಬೇಯಿಸ್ತಾರೆ, ಉಂಡೆ ಹೊಡಿಬಾರ್ದು ಅಂತ. ಇದು ಎಣ್ಣೆಯಲ್ಲಿ ಬೆಂದಾದ ಮೇಲೆ ಸಾಕಾ? ಹಾಕಿನ ಸ್ವಲ್ಪ ಅದು ಫುಲ್ಲು ಒಳಗಡೆ ಮುಳುಗಬೇಕು.
ಓಹೋ, ಕರಿಯೋ ಥರ ಆದರೆ ಕರಿಯೋದಲ್ಲ. ಅಷ್ಟುನೇನು ಕಟ್ಟಾದ್ಮೇಲೆ ಬಿಡ್ತೀರಾ ಎಣ್ಣೆಗೆ? ಉಂಡೆ ಪೂರ್ತಿ ಕಟ್ಟಾದ್ಮೇಲೆ ಬಿಡ್ತೀರಾ? ಸಾಕ, ಇನ್ನೂ ಸ್ವಲ್ಪ ಹಾಕ್ಲಾ? ಸಾಕು, ಸಾಕು. ಸಾಕಲ್ಲ. ಕೈಮಾ ಉಂಡೆಯ ಸಾರು ಕಡಿಮೆ ಮಾಡಲಾ? ಸ್ವಲ್ಪ ಕಡಿಮೆ ಮಾಡಿ. ಇದು ಮಾಡೋ ಉದ್ದೇಶ ಏನಂದ್ರೆ ಸಾರಲ್ಲಿ ಉಂಡೆ ಹೊಡಿಬಾರ್ದು. ಬಾರ್ದು ಹಾಕಿ. ಇಲ್ಲ ಹಾಕ್ಬೋದು, ಹಾಕಿ ಪೂರ್ತಿ ಹಾಕಿ. ಇವಾಗ ಸಾರಿಗೆ ರುಬ್ಕೊಳ್ತೀರಾ? ಹೌದು, ಸಾರು ರುಬ್ಕೋಬೇಕು. ರುಬ್ಕೊಳ್ಳಿ. ಸ್ವಲ್ಪ ತೇಸ್ಬಿಡ್ತೀನಿ ಮಾತ್ರ. ಇಲ್ಲ ಬೇಡ ಬಿಡಿ, ನೀವು ರುಬ್ಕೊಳ್ಳಿ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಪಲ್ಟಿ ಮಾಡಬೇಕು. ಓಕೆ, ಇದು ಕೈಮಾ ಆಯ್ತು. ಕೈಮಾ ಉಂಡೆಯ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ರೆ ಫಸ್ಟ್ ಕಾಯಿ ತುರಿ, ನಂತರ ಮತ್ತೆ ಸ್ವಲ್ಪ ಹುರುಗಡ್ಲೆ. ಹುರ್ಗಡ್ಲೆನಾ ಆರಾಮಾಗಿ ಹಾಕಿ. ಹುರ್ಗಡ್ಲೆ ಉಂಡೆ ಬಿಟ್ಕೊಳ್ಳಲ್ಲ ತಾನೇ ಇದು? ಇಲ್ಲ. ಮೊಟ್ಟೆ ಬೇರೆ ಬೈಂಡಿಂಗ್ ಹಾಕಿದ್ದಾರೆ, ಉಂಡೆ ಬಿಟ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅಲ್ಲಿ ಕಾಯಿ ತುರಿ ಮತ್ತು ಹುರ್ಗಡ್ಲೆನ ಸಾಕು ನೀರು. ಸಾಕು ಸಾಕು ಸಾಕು. ನೋಡಿ, ಇದು ಧನಿಯಾ ಪುಡಿ. ಧನಿಯಾ ಪುಡಿ ಮುಂದೆ ಧನಿಯಾ ಪುಡಿ ಮನೆಯಿಂದ ಮಾಡ್ಕೊಂಡ್ಬಂದಿರೋ ಧನಿಯಾ ಪುಡಿ, ಜಯಮ್ ಅವರು ಮಾಡಿ ಕಳಿಸಿರೋಂಥ ಧನಿಯಾ ಪುಡಿ. ಮೆಣಸಿನಕಾಯಿ ಪುಡಿ ಹಾಕಿ. ಇದೇನೋ ಮಂಡ್ಯ ಸ್ಟೈಲಲ್ಲಿ ನೋಡ್ತಾ ಇದ್ದಪ್ಪ ನಾನು, ಈ ಥರದ್ದು ನೋಡೇ ಇರಲಿಲ್ಲ. ಓಕೆ, ಆಮೇಲೆ ನೀರಾಗಿ ಕಳ್ಸ್ಕೊಂಡ್ಬಿಡ್ತೀರಿ? ಹೌದು. ಸಾಕಾ ನೋಡಿ, ಇನ್ನ ಬೇಯಿಲ್ಲ. ಸ್ವಲ್ಪ ಬೇಗ. ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಅವ್ರ ಮನೆಯಿಂದ ತಂದಿರೋದು. ಧನಿಯಾ ಪುಡಿಗೆ ಸ್ವಲ್ಪ ಮಸಾಲ ಪದಾರ್ಥಗಳೆಲ್ಲ ಹಾಕಿರ್ತಾರಂತೆ. ಮನೇಲಿ ಮೊದಲು ಧನಿಯಾ ಪುಡಿ ಹೆಂಗೆ ರುಬ್ಬಿಸ್ತಾ ಇದ್ರು, ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಜಾಕಾಯಿ ಈ ನಮ್ಮ ಅನಾನಸ್ ಹೂವು ಸ್ವಲ್ಪ ಬಿರಿಯಾನಿ ಎಲೆ ಎಲ್ಲವನ್ನ ಹಾಕಿ ರುಬ್ಕೊಂಡಿರುವಂಥದ್ದು. ಅದು ಧನಿಯಾ ಪುಡಿ ವರ್ಸಸ್ ಅವರ ಏನದು ಗರಂ ಮಸಾಲ, ಎರಡು ಅದರೊಳಗೆ ಮಿಕ್ಸ್ ಆಗಿರುತ್ತೆ. ಎಲ್ಲ ಹೆಚ್ಚು ಕಡಿಮೆ. ಇರುತ್ತೆ. ಉಂಡೆ ರೆಡಿಯಾಗಿದೆ. ಕೈಮಾ ಉಂಡೆಯ ಸಾರು ಸಾಕಲ್ಲ, ಚೆನ್ನಾಗಿ ಬೆಂದಿದೆ. ಉಂಡೆ ಒಡೆದಿಲ್ಲ. ಉಂಡೆನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿರೋವಂಥದ್ದು ಉಂಡೆ ಇದು. ಇವಾಗ ಏನ್ರಲ್ಲಿ ಮಾಡೋಣ? ಈಗ ಇದು ನಾವು ಮಸಾಲ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ತವಾ ಕೊಡಿ. ಅದು ರಮೇಶ್ ಎಷ್ಟು ಬೇಕು ಎಣ್ಣೆ ನೋಡ್ಕೊಳ್ಳಿ. ಹಾಗೆ. ಓಕೆ, ಎಣ್ಣೆ ಹಾಕೊಳ್ಳಿ. ಎಣ್ಣೆಯಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದು ಬ್ರೌನ್ ಆಗಬೇಕಾ? ಹೌದು. ಇದನ್ನ ಆಮೇಲೆ ರುಬ್ತೀರಾ? ರುಬ್ಬಂಗಿಲ್ಲ. ರುಬ್ಬೋದೆಲ್ಲ ಏನು ಮುಗಿದಿದ್ದೀನ, ನೀರು ಗ್ರೇವಿ ಮಾಡೋದು ಅಷ್ಟೇನೆ. ಈರುಳ್ಳಿ ಜೊತೆಗೆ ಏನೇನು ಹಾಕ್ತೀರಾ ರಮೇಶ್? ಈ ಮಸಾಲ ಹಾಕ್ತೀವಿ. ಈ ಮಸಾಲ ಹಾಕ್ಬಿಡ್ತೀರಾ? ಓಹೋ ಹೋ. ರುಬ್ಕೊಂಡಿರೋಂಥ ಧನಿಯಾ ಪುಡಿ ಮತ್ತು ಖಾರದ ಪುಡಿಯ ಮಸಾಲ. ನೀರು ಹಾಕಲ್ವಾ? ನೀರು ಹಾಕಲ್ಲ. ನೀರೇ ಬೇಡ, ಎಣ್ಣೆಲೇ ಫ್ರೈ ಆಗಬೇಕಾ? ಹೌದು. ನಿಮ್ಮ ಹೋಟ್ಲಲ್ಲಿ ಹಿಂಗೆ ಮಾಡೋದು? ಹೌದು. ಕೈಮಾ ಉಂಡೆ ಸಾರು ಬೇಕು ಅಂದರೆ ಹಾಂ. ಒಂದೊಂದು ಹೋಟೆಲು ಕೂಡ ಅವ್ರದ್ದೇ ಆದಂಥ ಶೈಲಿನಲ್ಲಿ ಅಡುಗೆನ ಮಾಡ್ತಾರೆ. ಇದು ನಮ್ಮ ಗೌಡ್ರು ಸ್ಟೈಲಿನ ಅಡುಗೆ. ಇದಕ್ಕೆ ಹಾಕಿರ್ತೀವಿ. ಹಾಕ್ಬಿಡಿ. ನೆಕ್ಸ್ಟು ಇಟ್ಕೊಂಬಣ್ಣ ಇದನ್ನ. ಎಷ್ಟು ಬೇಕು ನೋಡ್ಕೊಳ್ಳಿ ರಮೇಶ್. ಹಾಂ, ಸಾಕ್ಬಿಡಿ. ಇದು ಗ್ರೀನ್ ಮಸಾಲ. ಗ್ರೀನ್ ಮಸಾಲ ಅಂದ್ರೆ ಏನಿದೆ ಹೊರಗಡೆ? ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ, ಮೆಣಸಿನ್ಕಾಯಿ ಹಾಕಿಲ್ಲ? ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಓಕೆ, ಸ್ವಲ್ಪ ಈರುಳ್ಳಿನಾ? ಹೌದು, ಸ್ವಲ್ಪ. ಓಕೆ, ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಲ್ಲ ಇವ್ರ ಅಡುಗೆಗಳಿಗೆ, ಅದೇ ಸ್ಪೆಷಲ್ಲು. ಏನಕ್ಕೆ ಚೆನ್ನಾಗಿರುತ್ತೆ ಇದು ಕೈಮಾ ಉಂಡೆ ಸಾರು? ಮುದ್ದೆ, ಚಪಾತಿ. ರುಬ್ಬಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಮಸಾಲ ಇದು. ಅವಲೇ ರುಬ್ಬಿರೋದನ್ನ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಅದನ್ನು ತಿರ್ಗಾ ಇಲ್ಲಿ ಹಾಕ್ತಾ ಇದೀವಿ ಎಣ್ಣೆಗೆ. ಸ್ವಲ್ಪ ದೊಡ್ಡ ಕೆಲಸನೇ, ಕೈ ಮುದ್ದ ಕೆಲಸ ಅಲ್ವಾ? ಏನಿದು ಉಪ್ಪ? ಉಪ್ಪು. ಓಕೆ, ಗ್ರೇವಿಗೆ ಉಪ್ಪು. ಅವಲೇ ಕೈ ಮುಕ್ಕೆ ಉಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಎತ್ತಿಟ್ಟಿದ್ದೀವಿ. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಹಾಕಿ. ಇದೇ ಕೈಮಾ ಸಾರು. ಗೌಡರ ಶೈಲಿಯ, ಮಂಡ್ಯ ಶೈಲಿಯ ಒಂದು ಕೈಮಾ ಸಾರನ್ನ ಮಾಡಿ ತೋರಿಸೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಮೇಶ್ ಅವರು. ಬಂದಿದ್ದಾರೆ ನಮ್ಮ ಗೌಡ್ರು ಹೋಟ್ಲಿಂದ ಬಂದಿದ್ದಾರೆ. ಇಂದಿರಾನಗರದಲ್ಲಿ ಮತ್ತು ಬಾನಸವಾಡಿಲಿ ಅವರ ಹೋಟ್ಲಿದೆ. ಅಲ್ಲಿ ತುಂಬ ಫೇಮಸ್ ಆಗಿರುವಂಥ ಈ ಕೈಮಾ ಉಂಡೆಯ ಸಾರು ಚೆನ್ನಾಗಿ ಸ್ವಲ್ಪ ಬೇಗ. ಅದ್ರೊಳಗೆ ಹಾಕಿರೋದು ನಾವು ಹುರ್ಗಡ್ಲೆ ಹಾಕಿದ್ದೀವಿ, ತೆಂಗಿನಕಾಯಿ ಹಾಕಿದ್ದೀವಿ, ಎರಡನೇ ಹಾಕಿರೋದು. ಆ ಎರಡನ್ನು ರುಬ್ಬಿದ್ದೀವಿ. ಯಾಕಂದರೆ ಅದು ಗ್ರೇವಿ ಗಟ್ಟಿ ಬರೋಕ್ಕೋಸ್ಕರ. ಅದು ಕುಕ್ಕರಲ್ಲಿ ಮಾಡೋಕ್ಕಾಗಲ್ಲ. ಇದು ಕುಕ್ಕರ್ ಮಾಡಿ. ನೀವು ಹೇಳೋ ಸ್ಟೈಲ್ ನೋಡಿದ್ರೆ ಇದು ಕುಕ್ಕರಲ್ಲಿ ಆಗೋ ಸೀನೇ ಇಲ್ಲ. ಇದು ಉರಿ ಕರಿ, ಎಣ್ಣೆಲಿ ಕರಿ, ತಿರ್ಗಾ ತೆಗಿ, ತಿರ್ಗಾ ರುಬ್ಬು, ತಿರ್ಗಾ ಫ್ರೈ ಮಾಡೋ. ಫೈನಲ್ ಆಗಿ ಕೈಮಾ ಸಾರು ರೆಡಿ ಆಯಿತು. ಹಾಕೋಬೋದು, ಹಾಕೊಳ್ಳಿ. ಕಾಯಿ ತುರಿ ಮತ್ತು ಹುರ್ಗಡ್ಲೆಯನ್ನು ರುಬ್ಬಿರೋವಂಥದ್ದು ಒಳ್ಳೆ ಗಟ್ಟಿ ಆಯಿತು. ಏನಿಲ್ಲ, ಆ ಹುರ್ಗಡ್ಲೆ ತೆಂಗಿನಕಾಯಿ ಬಿದ್ದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಪಕ್ಕ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆಲಿ ಕರೆದಿರೋದ್ರಿಂದ ಸ್ವಲ್ಪ ಆ ಸಾರ ಗ್ರೇವಿ ಒಳಗೆ ಬಿದ್ದ ತಕ್ಷಣ ಮೆತ್ಕಾಗುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ತಿನ್ನೋಡ್ಬೇಕು, ಅದ್ರ ಮಜಾನ ಗೊತ್ತಾಗುತ್ತೆ. ಹಾಕೋಬೋದಾ? ಹಾಕಿ. ಏನಾಗ್ತೀರಾ? ಕೈಮಾ ಉಂಡೆ ಒಳಗಡೆ ಹಾಕಿ. ಕೈಮಾ ಉಂಡೆಗಳ ಬಿಡಿ ಒಂದೊಂದೇ. ಕೈಮಾ ಉಂಡೆನೂ ಹೊಡೆಯಲ್ಲ, ಉಂಡೆ ಕಳೆದು ಹೋಗಲ್ಲ. ಗೌಡರ ಶೈಲಿಯ ಕೈಮಾ ಉಂಡೆಯ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀನು ಹಾಕ್ಬೇಕಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿ ಸರ್. ಎಷ್ಟು ಉಂಡೆ ಆಯಿತು? 400 ಗ್ರಾಮ್ಗೆ ಸರ್ 16 ಉಂಡೆ ಆಗಿದ್ದೀನಿ. 16 ಉಂಡೆ. ಎಷ್ಟು? ಒಂದು ಕೆಜಿಗೆ ಒಂದು 40 ಮಾಡ್ತೀರಾ ಉಂಡೆನ? 40-45 ಒಳಗಡೆ. 40-45 ಇದೇ ಸೈಜ್ ಉಂಡೆನ ಮಾಡೋದು ನೀವು? ಇದೇ ಸೈಜ್. ಹಾಕಿ ಹಾಕಿ. ಫಸ್ಟ್ ಸಾರು ಹಾಕಿ. ಫಸ್ಟ್ ಸಾರು ಹಾಕಿ, ಆಮೇಲೆ ಉಂಡೆ ಹಾಕಿ.
ಸರ್ ಇದು ನಮ್ಮ ಗೌಡ್ ರೊಟ್ಟಿಯಿಂದ ಕೈಮಾ ಸಾರು. ಗೌಡ್ ಹೋಟ್ಲಿಂದ ಕೈಮಾ ಸಾರು. ಕೈಮಾ ಸಾರು ಸಾಕು, ಇದು ನೋಡ್ಕೊಳ್ಳೋ ಕೆಲಸನೂ ಸಾಕು ಅಂತ ಇದ್ದೀರಾ ರೇ. ಹಿಂಗೆಲ್ಲ ಕಷ್ಟಪಟ್ಟು ಮಾಡೇ ರುಚಿ ಇರೋದು. ಬನ್ನಿ ಕುತ್ಕೊಳ್ಳಿ ರಮೇಶ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರು ಬಂದಿದ್ದಾರೆ. ಗೌಡ್ರು ಹೋಟ್ಲಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಒಳ್ಳೆ ಕೈಮಾ ಸಾರನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ? ಆಯ್ತು ಮಾಡಿ. ಯಾರ ಜೊತೆ? ಯಾವುದ್ರ ಜೊತೆ? ಚಪಾತಿ ಜೊತೆ ಮಾಡ್ಬೋದು, ಇಲ್ಲ ಮುದ್ದೆ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌಡರ ಶೈಲಿಯ ಒಂದು ಕೈಮಾ ಉಂಡೆಯ ಸಾರನ್ನ ರಮೇಶ್ ಅವರು ರೆಡಿ ಮಾಡಿಕೊಟ್ಟಿದ್ದಾರೆ. ರಮೇಶ್ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಗ್ಯಾರಂಟಿ ಚೆನ್ನಾಗಿರುತ್ತಾ? ಕೈಮಾ ಉಂಡೆಗೆ ಚಪಾತಿ ಇದ್ರೂ ಚೆನ್ನಾಗಿರುತ್ತೆ, ದೋಸೆ ಇದ್ರೂ ಚೆನ್ನಾಗಿರುತ್ತೆ, ಯಾವುದು ಬೇಡ ಅಂದ್ರೆ ಮುದ್ದೆ ಸಾರಿಗೂ ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಬೇರೆ ತರ ಗ್ರೇವಿ. ಇದು ಧನಿಯಾ ಪುಡಿ ಇದೆ, ಮಜಾ. ಹೌದಲ್ವಾ? ಈ ಥರ ಕೈಮಾ ನಾನು ತಿಂದಿಲ್ಲ. ಇದು ಬೇರೆ ಥರ ಕೈಮಾನೇನಿದು. ನಮ್ಮ ಗೌಡರ ಶೈಲಿಯ ಅದ್ಭುತವಾದಂಥ ಕೈಮಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾರಲ್ಲಿ ನೆನೆಸಿ ಒಂದು ಕತೆ ಮಾಡಿ ಕೊಟ್ಟಿದ್ದಾರೆ. ಅದು ಇನ್ನೂ ಶೇರ್ವಾದೊಳಗಿದ್ರೆ ಇನ್ನೂ ರುಚಿ ಜಾಸ್ತಿ ಬರ್ತದೆ. ಕೈಮಾದು ಅದು ಎಲ್ಲ ಒಳಗಡೆ ಎಳಿಬೇಕು, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇವಾಗ ಧನಿಯಾ ಪುಡಿ ಒಳಗೆ ಏನೇನು ಹಾಕಿರ್ತೀರ ನೀವು? ನಾವು ಅದಕ್ಕೆ ಚಕ್ಕೆ, ಲವಂಗ, ಹುರುಗಡ್ಲೆ, ಕಡಲೆಕಾಳು. ಕಡಲೆಕಾಳು? ಅದು ಕಡಲೆಕಾಳು ಹುರಿತೀವಿ, ಹುರಿದು ಹಾಕ್ತೀವಿ. ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ನೀವೆಲ್ಲ ಹಾಕೊಂಡು ತಂದ್ಬಿಟ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಏನೇನು ಹಾಕಿದ್ದೀರ ಅಂತ? ಅದೇ 1 kg ಒಂದು ವೆರೈಟಿ ಇರುತ್ತೆ, ಇಷ್ಟು ಹಾಕ್ತೀವಿ, ಎಷ್ಟು ಗ್ರಾಮು ಅಂತ. 1 kg ಲೆಕ್ಕದಲ್ಲಿ ಹಾಕ್ತೀವಿ ನಾವು. ಚೆನ್ನಾಗಿತ್ತು. ಹಾಂ, ಒಳ್ಳೆ ಟೇಸ್ಟು. ಜಯಮ್ ಅವ್ರಿಗೆ ಹೇಳಿ ಆಯಿತು. ಆ ಮಸಾಲ ಏನಾಗ್ತಾರೆ ಬರ್ಸ್ಕೊಂಬನ್ನಿ. ಸರಿ ಆಯಿತು. ಜಯಮ್ ಅವ್ರು ಕೇಳಿ ಅಂತೇಳಿ ಒಳ್ಳೆ ರುಚಿ ಮಾಡಿಕೊಟ್ಟಿದ್ದೀರಾ. ಹೋಟ್ಲಲ್ಲಿ ನೀವೇ ಇರ್ತೀರಾ? ಹೌದು. ನಿಮ್ಮ ಹೋಟ್ಲಲ್ಲಿ ಇದನ್ನ ಹಾಕಿ, ಯಾಕಂದರೆ ನೀರು ತುಂಬ ಇಂಪಾರ್ಟೆಂಟು. 1 ಹನಿ ನೀರು ಉಳಿಸಿದರೆ 2 ಹನಿ ನೀರು ಉತ್ಪಾದಿಸಿದಂತೆ. ಜೊತೆಗೆ ಪ್ರತಿ ಅನ್ನದ ಅಗಲಿನ ಹಿಂದೆ 1000 ಜನರ ಪರಿಶ್ರಮ ಇರ್ತದೆ. ತುಂಬ ಜನ ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ. ನಾವೆಲ್ಲೋ ವೇಸ್ಟ್ ಮಾಡಿಬಿಟ್ರೆ ದುಡ್ಡು ಕೊಡ್ಬೋದು. ದುಡ್ಡು ನಾವು ಕೊಟ್ಟಿದ್ದೀವಿ, ವೇಸ್ಟ್ ಮಾಡಿದ್ದೀವಿ ಅಂದರೆ ಅವರು ದುಡ್ಡನ್ನು ಮಾತ್ರ ಕೊಟ್ಟಿರ್ತಾರೆ. ಅದರಿಂದ ಶ್ರಮಕ್ಕೆ ಯಾರು ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹೋಟ್ಲಲ್ಲಿ ಇದನ್ನ ಹಾಕೊಳ್ಳಿ. ಥ್ಯಾಂಕ್ ಯು ರಮೇಶ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೋಟ್ಲಿಗೆ ಬರಬೇಕು, ತುಂಬ ರಶ್ ಇರುತ್ತೆ, ಅಥವಾ ಆರ್ಡ್ರ್ ಕೊಡಬೇಕು ಅಂದರೆ ಯಾವ ನಂಬರಿಗೆ ಫೋನ್ ಮಾಡಬೇಕು? ನಮ್ಮ ಗೌಡ್ರು ನಂಬರ್ ಫೋನ್ ನೋಡ್ರಿ. ಯಾವ ಗೌಡ್ರು? ನಂದೀಶ್ ಗೌಡ್ರು. ಯಾರ್ಯಾರು? ನಂದೀಶ್ ಗೌಡ್ರು. ನಂದೀಶ್ ಗೌಡ್ರಿಗೆ ಫೋನ್ ಮಾಡಬೇಕಾ? ಗೌಡ್ರು ಫೋನ್ ಎತ್ತುತ್ತಾರ? ಎತ್ತಿದ್ದಾರೆ. ಫುಲ್ ಬಿಸಿ ಅಂತೆ ಗೌಡ್ರು. ಅದೇ ಟೈಮಲ್ಲಿ ಮೊಬೈಲ್ ಸೈಡಲ್ಲಿ ಇಟ್ಟಿರ್ತಾರೆ, ಅವ್ರ ತಂದೆಯವರು ಎತ್ತಿದ್ದಾರೆ. ಅಂತ ಯಾರೋ ಫೋನ್ ಎತ್ತುತ್ತಾರೆ. ಫೋನ್ ಎತ್ತಿದ್ದಾರೆ. ಹೇಳಿ ಗೌಡ್ರ ನಂಬರ್ ಹೇಳಿ. 9740 20 ಈ ನಂಬರ್ಗೆ ಫೋನ್ ಮಾಡಿದ್ರೆ ಗೌಡ್ರು ಸಿಗ್ತಾರೆ, ನಂಬರ್ನ ತಗೊಳ್ತಾರೆ, ನೀವು ಬೇಕಾಗಿರುವಂಥ ಅಡುಗೆನ ಮಾಡಿಸಿ ನಿಮಗೆ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್. ಒಳ್ಳೆ ಕೈಮಾ ಸಾರು, ಗೌಡರ ಶೈಲಿಯ ಕೈಮಾ ಸಾರು, ಸಿಕ್ಕಾಪಟ್ಟೆ ಕೆಲಸ ಇರುವಂಥ ಕೈಮಾ ಸಾರು ಇದು. ಆದರೂ ಬೇರೆ ಥರನೇ ಇದೆ, ಯಾಕಂದರೆ ಅವ್ರ ಅಡುಗೆಯಲ್ಲಿ ಎಲ್ಲೂ ಹಸಿಮೆಣಸಿನ್ಕಾಯಿ ಏನೂ ಹಾಕಲ್ಲ. ಆದರೂ ಒಂದು ಅದ್ಭುತವಾದಂಥ ರುಚಿ ಗೌಡ್ರ ಸ್ಟೈಲು ಇದರೊಳಗಿದೆ. ದಯವಿಟ್ಟು ನೋಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ. ಕೈಮಾ ಉಂಡೆ ಗ್ರೇವಿ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಉರಿಗಡ್ಲೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಲೇಟಿಗೆ ತೆಂಗಿನಕಾಯಿ ತುರಿ, ಉರಿಗಡ್ಲೆ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಪುಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ. ಇದಕ್ಕೆ ಕೈಮಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಬೌಲಿಗೆ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನೀರು ಹಾಕಿ ಕಲಸಿಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ಈರುಳ್ಳಿ, ಕಲಸಿಕೊಂಡ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿಯನ್ನು ಫ್ರೈ ಮಾಡಿಕೊಳ್ಳಿ. ಬಾಣಲೆಗೆ ಎಣ್ಣೆ, ಅದು ಕಾದ್ಮೇಲೆ ಈರುಳ್ಳಿ, ಗ್ರೀನ್ ಮಸಾಲ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಟ ಮಸಾಲ, ಅರಿಶಿನ, ಉಪ್ಪು, ನೀರು, ರುಬ್ಬಿದ ತೆಂಗಿನಕಾಯಿ ತುರಿ, ಉರುಗಡ್ಲೆ ಮಿಶ್ರಣ, ಫ್ರೈ ಮಾಡಿಕೊಂಡ ಕೈಮಾ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದರೆ ಗೌಡ್ರ ಹೋಟೆಲ್ ಸ್ಪೆಷಲ್ ಕೈಮಾ ಉಂಡೆ ಗ್ರೇವಿ ನಿಮ್ಮ ಮನೆಯಲ್ಲೂ ರೆಡಿ. ಮುರಳಿಯವರೇ, ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ, ನಮ್ಮ ಕೈ ರುಚಿ ನೋಡಿ ಅಂತ ಇದ್ದಾರೆ. ಕರ್ಕೊಂಬರೋಣ ತಾಳಿ. ನಮಸ್ಕಾರ ಮೇಡಮ್, ಬನ್ನಿ. ಏನು ನಿಮ್ಮ ಹೆಸರು? ನಮಸ್ತೆ ಸರ್. ಏನು ತಮ್ಮ ಹೆಸರು? ವಿನಯ ಅಂತ. ವಿನಯ, ಏನು ಮಾಡ್ಕೊಂಡಿದ್ರೆ ವಿನಯ ಅವರೇ? ಏನಿಲ್ಲ, ಹೌದು, ಹೋಮ್ ಮೇಕರ್ ಸರ್. ಓಕೆ, ಏನು ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಎಲೆಕ್ಟ್ರಿಕಲ್ ಇಂಜಿನಿಯರ್. ಎಲೆಕ್ಟ್ರಿಕಲ್ ಇಂಜಿನಿಯರ್. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು? ಮಕ್ಕಳು ಒಬ್ಬ 6th ಸ್ಟ್ಯಾಂಡರ್ಡ್, ಇನ್ನೊಬ್ಬ 3rd ಸ್ಟ್ಯಾಂಡರ್ಡ್ ಅಂತ ಇದ್ದಾರೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನು ಅಡುಗೆ ಮಾಡ್ತಾ ಇದ್ದೀರಾ? ಕೈಮಾ ಮತ್ತು ಹೆಸರು ಕಾಳಿನ ಗೊಜ್ಜು.
ಕೈಮಾ ಮತ್ತೆ ಹೆಸರು ಕಾಳು ಹೆಸ್ರುಕಾಳಿನ ಗೊಜ್ಜು. ಯಾವ ಊರ್ ಕಡೆಯವ್ರು ನೀವು? ನಾವಿಲ್ಲೇ ಬ್ಯಾಂಗ್ಳೂರೇ, ಬಟ್ ಅದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ taste. ಯಾರ ಕಡೆ, ಯಾರ ಊರ್ ಕಡೆ ಇದು? ಯಾರು ಹೇಳ್ಕೊಟ್ಟಿದ್ದು? ಇದು ನಾನೇ ಕ್ರಿಯೇಟ್ ಮಾಡಿ ನೀವೇ ಕ್ರಿಯೇಟ್ ಮಾಡಿರೋದಾ? ಕ್ರಿಯೇಟ್ ಮಾಡಿ ಯಾರ ಮೇಲೆ ಟ್ರೈ ಮಾಡಿದ್ರಿ? ನಮ್ಮ ಯಜಮಾನ್ರ ಮೇಲೆ ಟ್ರೈ ಮಾಡಿ ಮಾರನೇ ದಿನ ಕೆಲಸಕ್ಕೆ ಹೋಗಿದ್ರಾ? ಹೋಗಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಹೆಸರು ಕಾಳನ್ನ ಮತ್ತು ಕೈಮಾವನ್ನ ಹಾಕಿ ಒಂದು ಒಳ್ಳೆ ಗೊಜ್ಜು ಮಾಡ್ಕೊಡ್ತೀನಿ. ಅದು ಕಾಂಬಿನೇಷನ್ ಏನು? ಏನಿಲ್ಲ ಸರ್, ಇದು ಕೈಮಾ ಗೊಜ್ಜಿಗೆ ಹೆಸರು ಕಾಳು, ಇದು ಮೊಳಕೆ ಕಟ್ಟಿದ ಹೆಸರು ಕಾಳು. ಏನಿದೆ, ಯಾವ್ದ್ರ ಜೊತೆ ಚೆನ್ನಾಗಿರ್ತದೆ? ಅದು ಪೂರಿ ಮತ್ತೆ ದೋಸೆ. ಕೈಮಾ ಹೆಸರುಕಾಳಿನ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ಕೈಮಾ, ಮೊಳಕೆ ಕಟ್ಟಿದ ಹೆಸರುಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಸ್ವಲ್ಪ ಆಯಿಲ್ ಹಾಕೋಬೇಕು. ಸಾಕಾ ಮೇಡಮ್? ಸಾಕು ಸರ್, ಸಾಕಾ ಆಯಿಲ್? ಸಾಕು ಸಾಕು. ಏನ್ ಮಾಡ್ತೀರಾ ಇದಕ್ಕೆ? ಇವಾಗ ಅದು ಕಾದ್ಮೇಲೆ ಈರುಳ್ಳಿ ಹಾಕೊಳ್ಬೇಕು ಸರ್. ಈರುಳ್ಳಿ ಹಾಕೋಬೇಕಾ? ಹಾ. ಯಜಮಾನಿಗೆ ಏನ್ ಇಷ್ಟ ವಿನಯ ಮಾಡೋದು? ಅವರು ಬಿರಿಯಾನಿ ತಿಂತಾರೆ. ತಿಂತಾರೆ ಪಾಪ, ಇಷ್ಟಪಟ್ಟು ತಿಂತಾರೆ, ತಿಂತಾರೆ. ಇಷ್ಟಪಟ್ಟು ತಿನ್ನೋದು ಹೇಳಿ. ಇಷ್ಟಪಟ್ಟು ಪಾಪ ದಿನ ತಿನ್ಲೇಬೇಕು, ಇನ್ನೇನ್ ಇಲ್ಲ ಮಾಡ್ತಾರೆ? ಇಲ್ಲ, ಇಷ್ಟಪಟ್ಟು ತಿನ್ನೋದೇ ಬಿರಿಯಾನಿ ಹ್ಮ್. ಮತ್ತೆ ನಾಟಿ ಕೋಳಿ ಸಾರು. ಇದು ಮಾಡ್ಬೇಡ ಅನ್ನೋದೇನು? ಮಾಡಬೇಡ ಅನ್ನೋದು ಇದು ಉಪ್ಪಿಟ್ಟು. ಮಾಡ್ಬೇಡ, ಉಪ್ಪಿಟ್ಟು. ಓಕೆ, ಹಾಕ್ಬೋದು, ಹಾಕಿ. ಎಣ್ಣೆಗೆ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಬಾಡಿಸಿ. ಕೈಮಾ ಹಾಕ್ತಾ ಇದೀನಿ ಸರ್. ಎಷ್ಟಿದೆ? 1/4 kg ಇದೆ ಕೈಮಾ? 1/4 kg ಇದೆ. ಮಟನ್ ಕೈಮಾ ಮಟನ್ ಕೈಮಾ ಹಾಕಿ. 1/4 kg ಮಟನ್ ಕೈಮಾ. ಇದು ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಸರ್, ಅದು ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ರುಬ್ಕೊಂಡ್ಬಿಡ್ತೀನಿ ಸರ್. ರುಬ್ಕೊಳ್ಳಿ ಮೇಡಮ್. ಏನು ರುಬ್ಕೊಳ್ತೀರಾ ತೋರಿಸ್ಬಿಟ್ಟು ರುಬ್ಬಿ. ಚಿಕ್ಕ ತಗೊಳ್ಳಿ ಜಾರು. ಏನದು, ತೆಂಗಿನಕಾಯ? ತೆಂಗಿನ ತುರಿ, ಹಾಕಿ. ತೆಂಗಿನಕಾಯಿ ತುರಿ, ಆಮೇಲೆ ಟೊಮೊಟೊ, ತೆಂಗಿನಕಾಯಿ ತುರಿ, ಟೊಮೆಟೊ, ಮತ್ತೆ ಶುಂಠಿ, ಎಸ್, ಬೆಳ್ಳುಳ್ಳಿ ಸರ್. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ತೆಂಗಿನಕಾಯಿನ ಹಾಕಿ ರುಬ್ಕೋಬೇಕು. ಇನ್ನೇನು ಹಾಕಬೇಕು? ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಕೊಳ್ಳಿ. ಸ್ವಲ್ಪ ಮೆಂತ್ಯ ಸೊಪ್ಪು ಸರ್. ಓಹೋ, 3 ಥರ ಸೊಪ್ಪು ಬೇಕಾ? ಸ್ವಲ್ಪ ಸರ್, Okay. ಜಾಸ್ತಿ ಹಾಕ್ಬಾರ್ದು. ಮೆಂತ್ಯ, ಕೊತ್ತಂಬರಿ, ಪುದೀನ ಸೊಪ್ಪನ್ನು ಹಾಕೊಂಡಿದ್ದಾರೆ. ಎಸ್ ಮೇಡಮ್, ಅಷ್ಟೇ ಸರ್. ರುಬ್ಕೊಳ್ಳಿ. ಸರ್, Yes. ಅದಕ್ಕೆ ಒಂದು ಚಕ್ಕೆ, ಒಂದು ಲವಂಗ ಹಾಕ್ಬೇಕು ಸರ್. ಯಾವ್ದಕ್ಕೆ ಮೇಡಮ್? ಇದಕ್ಕೆ ಒಂದು ಚಕ್ಕೆ ಒಂದು ಲವಂಗನ ಹಾಕಿ ಎಣಿಸ್ಕೊಂಡು ಹಾಕ್ಬಿಡಿ. ಇದು ಯಾರು ಹೇಳ್ಕೊಟ್ಟಿದ್ದು ಹೊಸ ರುಚಿ ನಿಮಗೆ? ಸರ್, ಇದನ್ನ ನಾನೇ ಮಾಡಿದ್ದು ಸರ್. ನೀವೇ ಕಂಡಿಡಿದಿದ್ದ? ಹೌದು. ಮುಗಿದೋಯ್ತು ಕತೆ, ಮಿಲ್ಟ್ರಿ ಹೋಟ್ಲ್ ಕತೆ. ಒಂದು ಚಕ್ಕೆ, ಒಂದು ಲವಂಗ ಅಂತೆ. ಎಸ್ ಮೇಡಮ್. ಎಲ್ಲಿದೆ ನಿಮ್ಮನೆ? ಮನೆ ಇರೋದು ಚಿಕ್ಕಲ್ಸಂದ್ರ ಸರ್. ಇನ್ನೂ ಬೇಕಾ? ಸಾಕು, ಬನ್ನಿರಿ. ನೆಕ್ಸ್ಟ್ ಚಿಲ್ಲಿ ಪೌಡ್ರು ಸರ್. ತೊಗೊಳ್ಳಿ. ಚಿಲ್ಲಿ ಪೌಡರ್ ಅಲ್ಲೇ ಇದೆ ನೋಡಿ. ಸ್ಪೂನಲ್ಲಿ ಹಾಕಿ. ಹಂಗೇನು ಸುರಿತಿದ್ರೇನು? ಇಲ್ಲ ಸರ್. ಧನಿಯಾ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪುಡಿ. ಹೆಸರು ಕಾಳು. ಇದಕ್ಕೆ ಹೆಸರು ಕಾಳು ಹಾಕ್ಬಿಡ್ತೀನಿ? ಹೌದು. ಅಂದ್ರೆ ಮಾಮೂಲಿ ಹೆಸರು ಕಾಳಲ್ಲ ಇದು. ಇದು ಮೊಳಕೆ ಬಂದಿರೋಂಥ ಹೆಸರು ಕಾಳು. ನೆನೆಸಿಟ್ಟು ಒಂದಿನ ಮೊಳಕೆ ಬಂದಾದ್ಮೇಲೆ ಹಾಕುವಂಥದ್ದು. ಈಗ ರೆಡಿಮೇಡ್ ಸಿಗುತ್ತೆ ಎಲ್ಲ ಕಡೆನೂ. ಮೊಳಕೆ ಬಂದಿರೋದೇ ಸಿಗುತ್ತೆ, ಅದನ್ನ ಹಾಕೊಳ್ಳಿ. ಮళ్ళీ ಯಾರು ಇದ್ದೀರಿ ಮನೇಲಿ? ನಾನು, ನಮ್ಮ ಯಜಮಾನ್ರು, 2 ಮಕ್ಕಳು ಸರ್. ಹೌದಾ? 4 ಜನ. 4 ಜನ. ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ್ರ ಕೆಲಸಕ್ಕೆ? ಅವ್ರು 9 o'clock ಹೊರಡ್ತಾರೆ. ಓಕೆ, ಎಲ್ಲಿ ಕೆಲಸ ಮಾಡ್ತಾರದವರು? ಅವ್ರು ಯಶವಂತಪುರ. ಯಶವಂತಪುರದ ಕೆಲಸ ಮಾಡ್ತಾರಾ? ಓಕೆ, ರುಬ್ಬಿರೋ ಮಸಾಲೆ ಹಾಕ್ತಾ ಹಾಕಿ ಇದ್ದೀನಿ. ಮೇಡಮ್. ಸಾಕು ಅಷ್ಟೇ ಮಸಾಲ? ಸಾಕು ಸರ್. ವಾರಕ್ಕೆ ಎಷ್ಟು ದಿನ ಮಟನ್ ಮಾಡ್ತೀರಿ ಮಲ್ಲಿ? ನಾನ್ ವೆಜ್ ವಾರಕ್ಕೆ ಒಂದೇ ಸಲ ಸರ್. ಒಂದೇ ಸಂಡೇನಾ? ಹಾಂ. ಅಥವಾ ಯಾವ ದಿನ? ಸಂಡೇ. ಓಕೆ, ನೆಕ್ಸ್ಟು ಉಪ್ಪು ಹಾಕ್ತೀನಿ ಸರ್. ಹಾಕಿ. ನೀರೇನು ಹಾಕಲ್ವಾ ಇದಕ್ಕೆ? ನೀರು ಹಾಕ್ಬೇಕು ಬೇಕಲ್ವಾ? ಸರ್. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಉಪ್ಪು ಹಾಕ್ತೀನಿ. ಮಲ್ಲಿ ಕೈಲಿ ಹಾಕಂಗಿದ್ರೆ ಕೈಲಿ ಹಾಕಿ ಉಪ್ಪನ್ನ. ಹೋಟ್ಲಾಗ್ಲಿ ಮನೆ ಆಗಲಿ ವೇಸ್ಟ್ ಮಾಡಬಾರ್ದು ಅಂತ ನಾವು ಅನ್ಕೊಳ್ಳೋದು. ಹೌದು ಸರ್. ಸರ್, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಹಾಕೊಳ್ಳಿ ಮೇಡಮ್, ಎಷ್ಟು ಬೇಕೋ ನೀರು ಹಾಕೊಳ್ಳಿ. ಗಟ್ಟಿಗಿರ್ತಾ ಗೊಜ್ಜು, ನೀರಂಗಿರ್ತಾ ಸಾರು ತುಂಬ ತರ ಗಟ್ಟಿ ಆಗ್ಬಿಡುತ್ತಾ? ಇರಲ್ಲ, ಸಾರಲ್ಲ ಸರ್. ಸಾರಲ್ಲ, ಗೊಜ್ಜೆ ತಾನೇ ಇದು. ಗೊಜ್ಜೆ. ಹೆಸರು ಕಾಳು ಮತ್ತು ಕೈಮಾ ಗೊಜ್ಜನ್ನ ವಿನಯ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಮುಷಾಣವಾ? ಅಷ್ಟೇ ಸರ್. ಎಷ್ಟು ವಿಷಲು? 3 ವಿಷಲ್. 3 ವಿಷಲ್ ಬೇಕಾ? ಹಾಂ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿನಯ್ ಅವರು ಬಂದಿದ್ದಾರೆ. ಮುರಳಿ ಮಿಲ್ಟ್ರಿ ಹೋಟೆಲ್ ಬಂದಿದ್ದಾರೆ. ಮುರಳಿ ಮಿಲ್ಟ್ರಿ ಹೋಟೆಲ್ಗೆ ಬಂದು ಅಡುಗೆ ಮಾಡ್ತಾ ಇದ್ದಾರೆ. ಒಂದು ಕೈಮಾ ಗೊಜ್ಜು, ಹೆಸರು ಕಾಳು ಮತ್ತು ಕೈಮಾ ಗೊಜ್ಜನ್ನ ಮಾಡಿದ್ದಾರೆ. ಆದರೆ ತಿನ್ನಕ್ಕೆ ನಾವು ಕಾಯ್ತಾ ಇದೀವಿ, ನೋಡೋಕ್ಕೂ ನೀವು ಕಾಯ್ತಾ ಇದ್ದೀರಾ. ಆದರೆ 3 ವಿಷಲ್ ತನಕ ಇಬ್ರು ಕಾಯ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮುರಳಿ ಮಿಲ್ಟ್ರಿ ಹೋಟೆಲ್, ಪವರ್ಡ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿಸಿ ಮುರಳಿಯವರೇ ಅಂತ ಹೇಳಿದ್ದಾರೆ. ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ರು ವಿನಯ್ ಅವರು. ಕುಕ್ಕರ್ ಕೂಗಾಗಿದೆ, ಒಳಗಡೆ ಹೆಸರು ಕಾಳು ಬೆಂದಿದೆ, ಕೈಮಾನು ಬೆಂದಿದೆ. ತೆಗೆದು ನೋಡಿ ಮೇಡಮ್. ಆಗಿದೆಯಾ? ಆಗಿದೆ ಸರ್. ಆಗಿರ್ಬಹುದಾ? ಆಗಿದೆ ಸರ್. ಓಕೆ, ಡಿಶ್ ಔಟ್ ಮಾಡೋಣ. ಡಿಶ್ ಔಟ್ ಮಾಡೋಣ ಸರ್. ಹೆಸರು ಕಾಳನ್ನ ಹಾಕಿ, ಅಂದ್ರೆ ಮೊಳಕೆ ಬಂದಿರತಕ್ಕಂಥ ಹೆಸರು ಕಾಳನ್ನ ಹಾಕಿ ಕೈಮಾವನ್ನ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಕೈಮಾ ಗೊಜ್ಜು, ಚಪಾತಿ, ಪೂರಿ, ಪರೋಟ, ನಾನ್ಗೆಲ್ಲ ತುಂಬ ಸಖತ್ತಾಗಿರುತ್ತೆ.
ಒಂದ್ಸರಿ ಹಾಕಿ ನೋಡಿ ಮುರಳಿ ಅಂತ ವಿನಯ್ ಅವ್ರು ಹೇಳ್ತಾ ಇದ್ದಾರೆ. ಕೈಮಾ ಗೊಜ್ಜು ಅಂದರೆ ಮಟನ್ ಕೈಮಾ ವಿತ್ ಮೊಳಕೆ ಕಟ್ಟಿದ ಕಾಳಿನ ಗೊಜ್ಜು. ಮೊಳಕೆ ಕಟ್ಟಿದ ಹೆಸರು ಕಾಳಿನ ಗೊಜ್ಜನ್ನ ಮಾಡಿದ್ದಾರೆ. ಅದ್ಭುತವಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಏನೋ 1/4 kg ತುಂಬೋಗ್ಬಿಡುತ್ತೇನೋ ಅನ್ಕೊಂಡಿದ್ದೆ, ತುಂಬಲೇ ಇಲ್ಲ. ಇದು ಸ್ವಲ್ಪ ದೊಡ್ಡದೇ ಅನ್ಸುತ್ತೆ ಪ್ಲೇಟ್ ಅಲ್ವಾ ಮೇಡಮ್? ಓಕೆ, ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಹೋಟ್ಲ್ ಅವರು ಇದನ್ನ ತಿಂದು ಖಾಲಿ ಮಾಡಬೇಕು. ಬನ್ನಿ ತೋರಿಸ್ತೀನಿ. ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ನಾನು ಒಬ್ಬನೇ ತಿಂತೀನಿ. ಬನ್ನಿ ಮೇಡಮ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನನ್ನ ಜೊತೆ ನನ್ನ ಮಕ್ಕಳಿಬ್ಬರು ಬಂದಿದ್ದಾರೆ. ಕರೀಣ ಇಬ್ಬರು ಫ್ರೆಂಡ್ ಬಂದಿದ್ದಾಳೆ. ಕರೀಣ ಅವ್ರನ್ನೂ. ಏನು ಮಕ್ಳ ಹೆಸರು? ವಿಜಯ್ ಮತ್ತೆ ಅಭಯ್. ವಿಜಯ್ ದೊಡ್ಡವನಾ? ದೊಡ್ಡವ್ರು. ನೀನು ಇದೇನು ಇಬ್ರು ಹೆಣ್ಮಕ್ಳು ಬೇಕು ಅಂತ ಆಸೆನಾ ನಿಮ್ಗೆ? ಹಾ, ಅದಕ್ಕೆ ಇಬ್ರಿಗೂ ಕಿವಿ ಚುಚ್ಬಿಟ್ಟಿದ್ದೀರಾ? ಗಂಡು ಮಕ್ಳು ನೀವೇನಾ ಕಿವಿಗೆಲ್ಲ ಚುಚ್ಕೊಂಡು? ನಿಮ್ಮ ಸ್ಕೂಲಲ್ಲಿ ರೇಕ್ಸ್ ಅಲ್ವೇನಾ? ಸ್ಟೈಲ್ಗೆ ಸ್ಟೈಲ್ ಯಾರ ಕಿವಿ ಚುಚ್ಕೊಳ್ತಾರೆ? ನಾವು ಮೂಗಿಗೆ ಚುಚ್ಕೊಂಡ್ಬಿಟ್ಟಿರ ಗ್ರಾಚಾರ. ಹುಡುಗಿರ್ ಕಣ ಚುಚ್ಕೊಳ್ಳೋದೆಲ್ಲ ನಿಮ್ಮೇ. ಓಲಿ ಬಿಡಪ್ಪ, ನಿಮ್ಮ ಅಮ್ಮನಿಗೆ ಇಷ್ಟ. ಎಷ್ಟನೇ ಕ್ಲಾಸು ನೀನು? 6th. ಇವನು ಎಷ್ಟನೇ ಕ್ಲಾಸು? 3rd. ನೀನೇ ಸ್ಕೂಲಿಗೆ ಹೋಗ್ತೀಯೋ? ಪ್ರಾರ್ಥನಾ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ. ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಡುಗೆನಾ? ಏನು ಚೆನ್ನಾಗಿ ಮಾಡ್ತಾರೆ ನಿಮ್ಮಮ್ಮ? ಕೈಮಾ ಗೊಜ್ಜು. ಕೈಮಾ ಗೊಜ್ಜು, ಆಮೇಲೆ ಚಪಾತಿ. ಕೈಮಾ ಗೊಜ್ಜು ಚಪಾತಿ. ಚೆನ್ನಾಗಿ ಮಾಡಿದಿರೋದೇನೋ? ಚೆನ್ನಾಗಿ ಮಾಡದೇ ಇರೋದು ಸೊಪ್ಸಾರು. ಸೊಪ್ಸಾರ? ಅಯ್ಯೋ, ಓಕೆ. ಸೊಪ್ಸಾರು ಮಾಡಿದ್ದೀನ, ಇಲ್ಲಿ ಬಂದ್ಬಿಡ ಮಿಲ್ಟ್ರಿ ಹೋಟ್ಲಿಗೆ. ಓಕೆ, ಎಷ್ಟೋ ತನಕ ತರ್ತೀಯೋ? ನಿದ್ದೆಗಿದೆ ಮಾಡ್ತಿದ್ದೀನ ಮಟ್ ಮಧ್ಯಾಹ್ನಲ್ಲಿ. ಎಲ್ಲೋಗಿದ್ದಾರೆ ರಾತ್ರಿ? ಕಣ್ಣೆಲ್ಲ ಕೆಂಪಾಗೈತೆ. ಹೋಗ, ಚಪಾತಿ ನಿನಗೆ. ಓಕೆ ತಾಳ, ನಾನು ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಆಮೇಲೆ ನಿಮ್ಮಮ್ಮ ಮಾಡಿದ್ರೆ ನೀನು ಸ್ವಲ್ಪ ನೋಡ್ಬಿಡು. ಓಕೆ, ಹಾಕಿ ಮೇಡಮ್ ಮಕ್ಕಳಿಗೆ. ಇದಕ್ಕೇನು ಈರುಳ್ಳಿ ಎಲ್ಲ ಏನು ಬೇಡವಾ? ಏನು ಬೇಡ ಸರ್, ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು ಸರ್. ಚಪಾತಿ, ಪೂರಿಗೆ, ದೋಸೆ ಹ್ಞೂ. ಹೇಗಿದೆ ಸರ್? ನೀವು ಮೊದಲು ಹಳ್ಳಿ ಕಡೆ ಎಲ್ಲ ಅಡುಗೆ ಮಾಡ್ಬೇಕಂದ್ರೆ ಜನ ಜಾಸ್ತಿ ಆಗ್ಬಿಡೋರು. ಅವಾಗ ಈ ಕಾಳು ಹಾಕೋರು, ಬಾಳೆಕಾಯಿ ಹಾಕೋರು, ಸೋರೆಕಾಯಿ ಹಾಕೋರು, ಕಡಲೆಕಾಳು ಹಾಕೋರು. ಈ ಬೋಟಿ ಗಿಟ್ಟಿ ಎಲ್ಲ ಮಾಡ್ಬೇಕಾದ್ರೆ ಕಡಲೆಕಾಳೆಲ್ಲ ಹಾಕ್ತಿರು. ಹೆಸರು ಕಾಳು ಹಾಕಿರೋ ಬೋಟಿ ನೋಡಿದ್ದೀನಿ. ಆ ಥರ ಹೆಸರು ಕಾಳು ಹಾಕಿ ಕೈಮಾ ಮಾಡಿದ್ದೀರಾ ನೀವು. ಚೆನ್ನಾಗಿದೆ. ಇದು ಹೆಸರು ಕಾಳು ಬದಲಾಗಿ ಇದು ಹಾಕ್ಬೋದು ಸರ್, ಇತ್ತಕ್ ಬೇಳೆ. ಅಂದ್ರೆ ಆ ಸೀಸನಲ್ಲಿ ಇತ್ತಕ್ ಬೇಳೆ ಹಾಕಿ ಮಾಡ್ಬೋದು. ನೀನು ಯಾಕೋ ತಿನ್ನೋಡಲ್ಲ? ನಿಮ್ಮ ಅಮ್ಮ ಚೆನ್ನಾಗಿದೆ ನೋಡೋ. ಓಕೆ, ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಒಳ್ಳೆ ಅದ್ಭುತವಾಗಿರುವಂಥ ಹೆಸರು ಕಾಳನ್ನ ಹಾಕಿ ಕೈಮಾ ಗೊಜ್ಜನ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಶ್ರೀಕೃಷ್ಣ ಘೀ ಇವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾರೆ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಜೊತೆಗೆ ರವಿ ಮಸಾಲದವರು ರವಿ ಮಸಾಲವನ್ನು ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಅಲ್ಲಿ 4 ಜನ ಇದ್ರೆ 6 ತಿಂಗಳು ಬರುತ್ತೆ ನಿಮಗೆ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ. Thank you, ಇದು ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕೆನ್ಸ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇರೋ ಶೋರೂಮ್ ಇದೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೂ ಕೂಡ ಶೋರೂಮ್ ಇದೆ. ಇದು ನಿಮಗೋಸ್ಕರ. ಕೂದಲು ಬೀಳ್ತಾ ಇದೆಯಾ? ಹೌದು ಸರ್. ರಿಷಿಕೇಶ್ ಭೃಂಗ ಏರ್ ಆಯಿಲ್ ಹಾಕಿ ಇದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡ್ತಾರಲ್ಲ, ಅದ್ಭುತವಾದಂಥ ಆಯಿಲು. ಪ್ರಾಕ್ಟಿಕಲ್ ಆಗಿ ನೋಡಿ ಜನ ಎಲ್ಲ ಕೇಳ್ತಾ ಇದ್ದಾರೆ. ಕೆಮಿಕಲ್ ಇಲ್ಲದೆ ಇರತಕ್ಕಂಥ ಆಯಿಲು. ಆಮೇಲೆ ಕೂದಲು ಬೀಳೋ ಚಾನ್ಸ್ ಇಲ್ಲ. ಏನಿದ್ರು ಬೆಳ್ಕೊಂಡೋಗ್ಬೇಕಷ್ಟೇ, ಆಮೇಲೆ ನಿಲ್ಲಿಸ್ಕೋಬೇಕು ನೀವು. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ ಮೇಡಮ್ ನಿಮಗೋಸ್ಕರ. ಹರ್ಬಲ್ ಶಾಂಪೂ ಕೂಡ ಇದೆ ಒಳಗಡೆ. ತುಂಬಾನೇ ಚೆನ್ನಾಗಿದೆ, ಯೂಸ್ ಮಾಡಿ. ಒಗಂಡಬಿ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಭಾಗ 2 ಒಳ್ಳೆ ನಾನ್ ವೆಜ್ ಅಡುಗೆ ಪುಸ್ತಕ ನಿಮಗೋಸ್ಕರ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದಂಥ ರಸಮು, 30 ಸೆಕೆಂಡಲ್ಲಿ ತಯಾರಾಗುವಂಥ ರಸಮು ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನಿಮಗೆ ಮತ್ತೆ ಸಿಬ್ಬಂದಿ ವರ್ಗದವ್ರಿಗೆಲ್ರಿಗೂ ಥ್ಯಾಂಕ್ ಯು ವಿನಯ್ ಅವರೇ. ಥ್ಯಾಂಕ್ ಯು. ನಿಮ್ಮ ಅಮ್ಮ ಕೊಟ್ಟಿದ್ದು ಪೂರ್ತಿ ಕಾಯಿ ಬಿಡಿ ಬಾರ್ಸ್ ಹಾಕ್ಬಿಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹೆಸರು ಕಾಳು ಮತ್ತು ಕೈಮಾ ಗೊಜ್ಜನ್ನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಷ್ಟ ಆಗಬೇಕು, ಯಾಕಂದ್ರೆ ಕಾಳನ್ನು ಹಾಕೊಂಡ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಇದ್ಕಿದ ಬೇಳೆ ಕಾಲದಲ್ಲಿ ಇದ್ಕಿದ ಬೇಳೆ ಹಾಕೊಂಡ್ರೆ ತುಂಬಾ ಅದ್ಭುತವಾಗಿರುತ್ತೆ. ಅದ್ರ ಬದಲು ಇದ್ಕಿದ ಬೇಳೆ ಸಿಕ್ಕಲ್ಲ ಅಂದಾಗ ಹೆಸರು ಕಾಳನ್ನು ಹಾಕೊಂಡು ಕೈಮಾ ಗೊಜ್ಜನ್ನ ಮಾಡ್ಕೋಬಹುದು. ಈಗಲೇ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಕೈಮಾ ಹೆಸರು ಕಾಳಿನ ಗೊಜ್ಜು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ಕೈಮಾ, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೊಳಕೆ ಕಟ್ಟಿದ ಹೆಸರುಕಾಳು, ರುಬ್ಬಿದ ಮಸಾಲ, ಉಪ್ಪು, ಮಸಾಲ ನೀರು ಹಾಕಿ ಚೆನ್ನಾಗಿ ಬಾಡಿಸಿ
ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಧದ ಕೂಗಿಸಿ. ಕೈಮಾ ಹೆಸರು ಕಾಳಿನ ಗೊಜ್ಜು ನಿಮ್ಮನೆಯಲ್ಲೂ ರೆಡಿ. ಬೆಂಗಳೂರಿನಲ್ಲಿ ಸುಮಾರು 11ಕ್ಕಿಂತ ಹೆಚ್ಚು ಬ್ರಾಂಚ್ಗಳಿದೆ. ಫಸ್ಟು ಗಾಂಧಿನಗರ ಬಿಟ್ಟರೆ ತ್ಯಾಗರಾಜ್ ನಗರ, JP ನಗರ, ಜಯನಗರ, ಈ ಎಲ್ಲ ಕಡೆ ಬ್ರ್ಯಾಂಡ್ ಇದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರು ನೋಡಿದ್ರು ಪ್ರಶಾಂತ್ ನೋಡಿದ್ರು ನಮ್ಮದೇ ಅಂತಾರೆ. ಅದಕ್ಕೆ ಬಾಳೆ ಎಲೆಯ ಸಿಂಬಲ್ ಇದೆ, ಒಳಗಡೆ ತಿಂಡಿ ಎಲ್ಲ ಇಟ್ಟಿದ್ದಾರೆ. ಆ ಬ್ರ್ಯಾಂಡನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ನಾಟಿ ಸ್ಟೈಲ್ ಸ್ಪೆಷಲ್ ಊಟಕ್ಕೆ ಒಳ್ಳೆ ಒಂದು ಅದ್ಭುತವಾದಂಥ ಫ್ಯಾಮಿಲಿ ರೆಸ್ಟೋರೆಂಟ್ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಹೋಟ್ಲವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮುರಳಿಯವರೇ, ನಮ್ಮ ಕೈ ರುಚಿ ತಿನ್ನೋಡಿ. ಯಾವುದೇ ನಾಟಿ ಸ್ಟೈಲ್ ಹೋಟ್ಲುಗಳಿಗೆ ಫ್ಯಾಮಿಲಿ ಸಮೇತ ಹೋಗಿ ಕುತ್ಕೊಂಡು ತಿನ್ನೋ ಥರ ಇರಲಿಲ್ಲ. ನಮ್ಮ ಹೋಟ್ಲುಗಳು ನೋಡಿ ಬನ್ನಿ. ಬೆಂಗಳೂರು ಸುಮಾರು 6, 7, 8 ಬ್ರಾಂಚ್ಗಳಿದೆ. ಒಂದ್ಸರಿ ನಮ್ಮ ಫ್ಯಾಮಿಲಿ ರೆಸ್ಟೋರೆಂಟ್ ಬಸವೇಶ್ವರ ನಗರದಲ್ಲಿ ಮೊನ್ನೆ ತಾನೇ ಓಪನ್ ಮಾಡಿದ್ದೀವಿ. ತುಂಬ ಸಖತ್ತಾಗಿದೆ, ತುಂಬ ರೆಸ್ಪಾನ್ಸ್ ಇದೆ. ಫ್ಯಾಮಿಲಿ ಸಮೇತ ಬಂದು ನಾಟಿ ಕೋಳಿ, ಕೈಮಾ ಗೊಜ್ಜು, ಬೋಟಿ, ತಲೆ ಮಾಂಸ, ಅದಕ್ಕೆ ಸ್ವಲ್ಪ ಚಪಾತಿ, ಬಿಸಿ ಬಿಸಿ ಮುದ್ದೆ, ಬಿರಿಯಾನಿ ತಿನ್ಕೊಂಡು ಹೋದ್ರೆ ಅದು ಮಜಾನೇ ಬೇರೆ ಅಂತ ಇದ್ದಾರೆ. ಅವರ ಕೈ ರುಚಿನ ತೋರ್ಸೋಕ್ಕೋಸ್ಕರ ನಮ್ಮ ಗೆಳೆಯರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಮದ್ದೂರಿನ ಕಿಂಗ್ ಬನ್ರಿ ರೀ. ಕುಮಾರ್, ಮತ್ತೆ ಏನ್ ಸಮಾಚಾರ? ಹೇಳ್ಬೇಕು ಸರ್. ಫುಲ್ ವೈಟ್ ಅಂಡ್ ವೈಟ್ ಇವತ್ತು. ಹೌದು ಸರ್. ಏನು ಮದ್ದೂರಲ್ಲಿ ಮಂಡ್ಯಲೆಲ್ಲ ನಿಮ್ದೇ ಮಾತಂತೆ? ಹೌದು ಸರ್, ನಿಮ್ಮದೇ ಇಲ್ಲ. ನಿಮ್ಮ ಶ್ರಮ ಅದೆಲ್ಲಾನು. ಓಕೆ ಕುಮಾರ್, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಇವತ್ತು ಬೋನ್ಲೆಸ್ ಜಿಂಜರ್ ಚಿಕನ್ ಮಾಡ್ತಾ ಇದ್ದೀವಿ ನಿಮ್ಮ ಹೋಟೆಲ್ ಸಿಗುತ್ತಾ ಇದು? ಸಿಗುತ್ತೆ ಸರ್. ಬೋನ್ಲೆಸ್ ಜಿಂಜರ್ ಚಿಕನ್. ಜಿಂಜರ್ ಚಿಕನ್ ನಿಮ್ಮ ಎಲ್ಲಾ ಬ್ರಾಂಚಲ್ಲೂ ಸಿಗುತ್ತಾ? ಹೌದು, ಎಲ್ಲ ಬ್ರಾಂಚಲ್ಲಿ ಎಲ್ಲಾ ಬ್ರಾಂಚಲ್ಲೂ ಒಂದೇ ತರ ರುಚಿ ಇರುತ್ತಾ? ಹೌದು, ಒಂದೇ ಥರ ರುಚಿ ಇರುತ್ತೆ. ನೀವೇ ಮಾಡಿ ಕಳ್ಸೋದಾ? ಹೌದು ಸರ್. ಅಲ್ಲಿ ಹೋಗಿ ಬಿಸಿ ಮಾಡ್ಕೊಂಡು ಕೊಡೋದಾ? ಏನಿಲ್ಲ, ಬಿಸಿ ಡ್ರೈ ಇರುತ್ತೆ ಸರ್. ಅದು ಓವನ್ ಇರ್ತವೆ, ಹೀಟ್ರ್ ಇರ್ತದೆ. ಓಕೆ, ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಗಾಂಧಿನಗರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್, ಬಸವೇಶ್ವರ ಚೆನ್ನಾಗಿರುತ್ತೆ ಸರ್, ಇವ್ರದ್ದು ಎಲ್ಲಾ ಬ್ರಾಂಚಲ್ಲೂ ಒಂದೇ ರುಚಿ ಇರುತ್ತಾ ಅಂತ ಕೇಳ್ತಾ ಇರ್ತಾರೆ ನನಗೆ. ಹೌದು ಸರ್, ಕೇಳಿ. ಅದಕ್ಕೆ ಒಂದೇ ತರ ರುಚಿ ಇರುತ್ತೆ. ಒಂದೇ ಥರ ರುಚಿ, ಧೈರ್ಯವಾಗಿ ಹೇಳ್ಬೋದು. ಧೈರ್ಯವಾಗಿ ಹೇಳ್ಬೋದು. ಓಕೆ, ನಮ್ಮ ಜಿಂಜರ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಬೋನ್ಲೆಸ್ ಜಿಂಜರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಟೊಮೊಟೊ, ಗಸಗಸೆ, ಅರಿಶಿನ, ಹಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇದು ಮಾಡ್ತಾ ಇರೋದು ಜಿಂಜರ್ ಚಿಕನ್ನು ಬೋನ್ಲೆಸ್ಸು. ಹೌದು, ಬೋನ್ಲೆಸ್ಸು ಜಿಂಜರ್ ಚಿಕನ್ನು ನಾಟಿ ಸ್ಟೈಲಲ್ಲಿ ತಿನ್ನೋಡ್ಬೇಕು, ಅದ್ರ ಮಜಾ ಆಮೇಲೆ ಗೊತ್ತಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ. ಕುಮಾರ್ ಅವರು ಒಳ್ಳೆ ಒಂದು ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ಮಿಕ್ಸಿ ಜಾರ್ ಕೊಡಿ ಸರ್. ತಗೊಳ್ಳಿ, ಅಲ್ಲೇ ಇದೆ. ಚಿಕ್ಕದು ಬೇಕಾ ದೊಡ್ಡದು ಬೇಕಾ? ಚಿಕ್ಕದು. ಚಿಕ್ಕದಲ್ಲೇ ಸಾಕು ಮಾಡ್ಕೊಳ್ಳಿ. ಇನ್ನೇನು ಸಮಾಚಾರ? ಎಷ್ಟು ಗಂಟೆಗೆ ನೀವೆಲ್ಲಿರ್ತೀರಿ? ಇಲ್ಲಿ ನಾವು ಗಾಂಧಿನಗರ. ಅಲ್ಲೇ ಇರೋದಾ ಅಡ್ಡ? ಎಲ್ಲ ಐಟಮ್. ಓಕೆ, ಹಾಕೊಳ್ಳಿ. ಗೋಡಂಬಿ ಹಾಕ್ತಾ ಇದ್ದೀನಿ ಸರ್. ಹಾಕಿ. ಆಮೇಲೆ ಗಸಗಸೆ ಬೇಕು. ಗಸಗಸೆ ಬೇಕು, ಅಲ್ಲೇ ಇದೆ ತಗೊಳ್ಳಿ. 1 ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಗೋಡಂಬಿ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. 2 ಸ್ಪೂನ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಏನದು? 1.5 ಸ್ಪೂನ್ ಟೊಮೊಟೊ ಹಾಕ್ತಾ ಇದ್ದೀನಿ. ಜಿಂಜರ್ ಚಿಕನ್ ಡ್ರೈ ತಾನೇ ಇದು? ಡ್ರೈ ಸರ್, ಡ್ರೈ ಬರುತ್ತೆ ಇದು. ಡ್ರೈ ಬರುತ್ತಾ? ಬರುತ್ತೆ. ಓಕೆ, ನಿಮ್ಮ ಹೋಟ್ಲಲ್ಲಿ ಮಾಡ್ದಂಗೆ ಇರಬೇಕು. ಹೌದು, ಬರುತ್ತೆ. ಓಕೆ, ಆಮೇಲೆ ಪೇಸ್ಟ್ ಇಷ್ಟೇನಾ? ಇಷ್ಟು ಪೇಸ್ಟ್ ಮಾಡಿ. ನಾವೇನೇನು ಹಾಕಿದೀವಿ? ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ ಸರ್. ಅದ್ರೊಳಗೆ ಹಾಕಿದ್ದು ಏನೇನು ಹಾಕಿದೀವಿ ನಾವು? ಗೋಡಂಬಿ, ಗಸಗಸೆ, ಗೋಡಂಬಿ, ಗಸಗಸೆ, ಟೊಮೆಟೊ ಮೂರೇ ಹಾಕಿರೋದಲ್ವಾ? ಈರುಳ್ಳಿ, ಈರುಳ್ಳಿನೂ ಹಾಕಿದೀವಿ. ಓಕೆ ಸರ್. ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕೋತಾ ಇದ್ದೀನಿ. ಹಾಕೊಳ್ಳಿ ಏನೇನು ಬೇಕು ಹಾಕೊಳ್ಳಿ, ಜ್ಞಾಪಿಸ್ಕೊಂಡು ಹಾಕೊಳ್ಳಿ. ನಿಮ್ಮ ಹೋಟ್ಲ್ ಇದ್ದಂಗೆ ಇರಬೇಕು, ಹೌದು. ಇಲ್ಲ ವಾಪಸ್ ಕಳ್ಸ್ಬಿಡ್ತೀವಿ ಆರ್ಡ್ರನ್ನ. ಸ್ವಲ್ಪ ಘಮ ಇದ್ರೆ ಮಜಾ ಇರುತ್ತೆ ಅಂತ. ಸ್ವಲ್ಪ ನೀರು ಹಾಕೋತಾ ಓಕೆ, ಸ್ವಲ್ಪ ನೀರು. ಗಸಗಸೆ ಮತ್ತು ಗೋಡಂಬಿ, ಟೊಮೆಟೊವನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ರೆ ನೈಸ್ ಪೇಸ್ಟ್ ಆಗಬೇಕದು, ಅಲ್ವೇನ್ರಿ? ಹೌದು ಸರ್. ಓಕೆ, ಆಯ್ತಾ? ಚೆನ್ನಾಗಿ ನೈಸ್ ಆಯ್ತಾ? ಹಾಂ, ನೈಸ್ ಆಗಿದೆ ಸರ್. ಶುರು ಮಾಡೋಣ ಇವಾಗ. ಶುರು ಮಾಡಿ. ಗೋಡಂಬಿ, ಗಸಗಸೆ, ಟೊಮೆಟೊದ ಪೇಸ್ಟ್ ರೆಡಿ ಆಗಿದೆ. ಓವರ್ ಆಲ್ ರೆಡಿ ಮಾಡ್ಕೊಂಡಿದ್ದಾರೆ. ಜಿಂಜರ್ ಚಿಕನ್ ಎಲ್ಲ ಮಾಡ್ತಾ ಇದ್ದಾರೆ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇಷ್ಟಪಡುವಂತ ಚಿಕನ್ ಇದು. ಬೋನ್ಲೆಸ್ ಆಗಿರುತ್ತೆ, ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಒಂದು ಪ್ಲೇಟ್ ತಿಂದ್ಮೇಲೆ ಇನ್ನೊಂದು ಪ್ಲೇಟ್ ಬೇಕು ಅನ್ಸುತ್ತೆ. ಅದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಶುರು ಮಾಡೋಣ. ಶುರು ಮಾಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟು ಏದೇ ಅಡುಗೆ ಮಾಡಬೇಕಾದ್ರೂ ಎಣ್ಣೆ ಹಾಕೊಳ್ಳೇಬೇಕು. ಇನ್ನೊಂದು ಸ್ವಲ್ಪ ಹಾಕ್ಲಾ? ಸಾಕು ಸಾಕು ಸಾಕಾ? ಸಾಕು. 2 ಸ್ಪೂನ್ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಈರುಳ್ಳಿನಾ? ಓಕೆ. 2 ಸ್ಪೂನ್ ಶುಂಠಿ. 2 ಸ್ಪೂನ್ ಶುಂಠಿ, 2 ಸ್ಪೂನ್ ಶುಂಠಿ, 2 ಸ್ಪೂನ್ ಈರುಳ್ಳಿ, 1 ಸ್ಪೂನ್ 1 ಸ್ಪೂನ್ ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಹೆಂಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗ್ತದ್ಯಾ? ಚೆನ್ನಾಗುತ್ತೆ ಸರ್. ಜನ ಬಂದೆಲ್ಲ ಗುರುತಿಸ್ತಾರ ನಿಮ್ಮನ್ನ? ನಿಮ್ಮ ಮದ್ದೂರಲ್ಲೆಲ್ಲ ಕೇಳ್ತಾರ ನಿಮ್ಮನ್ನ? ಕೇಳ್ತಾರೆ ಸರ್, 2-3 ಕಡೆ ಎಲ್ಲ ಕೇಳ್ಬಿಟ್ರಾ? ಹೇಳ್ತಾರೆ, ಎಲ್ಲ ಕೇಳ್ತಾರೆ ಸರ್ ಇವಾಗ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಕಡೆ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಕಡೆ ಬ್ರಾಂಚ್ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಪ್ರಶಾಂತ್ ಹೋಟ್ಲುಗಳಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ. ಈ ಪ್ರಶಾಂತ್ ಅಂತ ಹೆಂಗೆ ನಡೆಯೋದು ಅಂದರೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ.
ಫುಲ್ ಒಂದು ಬಾಳೆ ಎಲೆ, ಅದ್ರ ಕೆಳಗಡೆ ನಾಟಿ ಸ್ಟೈಲು, ಅದ್ರ ಮೇಲೆಲ್ಲ ಬಟ್ಲುಗಳಿದೆ. ಇದು ಅವ್ರ ಸಿಂಬಲ್ಲು. ತುಂಬ ಅದ್ಭುತವಾದಂಥ ಮಾಂಸಾಹಾರಿ ಅಡುಗೆಗಳಿಗೆ ನ್ಯೂ ಪ್ರಶಾಂತ್ ಸ್ವಲ್ಪ ಅರ್ಶಿನ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್. ಅರ್ಶಿನ ಹಾಕ್ತಾ ಇದೀನಿ ಸರ್. ಹಾಕಿ ಸರ್. ಓಕೆ, ಚಿಕನ್ ಹಾಕ್ತಾ ಇದೀನಿ ಸರ್. ಚಿಕನ್ ಹಾಕ್ಬಿಡ್ತೀರಾ? ಮಾಮೂಲಿ ಚಿಕನ್ ಅದು ಮಾಮೂಲಿ ಬೋನ್ಲೆಸ್ ಸರ್ ಇದು. ಬೋನ್ಲೆಸ್ ಚಿಕನ್ನು, ಮೂಳೆಯನ್ನ ತೆಗೆದಿರ್ತಕ್ಕಂಥ ಚಿಕನ್ನು ಈ ಜಿಂಜರ್ ಚಿಕನ್ಗೆ ಅದ್ಭುತವಾಗಿರುತ್ತೆ. ಹಾಕೊಳ್ಳಿ ಸರ್. ಓಹೋ, ಓಕೆ. ಎಷ್ಟು ಪ್ಲೇಟ್ ಇದು ನಿಮ್ಮ ಹೋಟ್ಲಲ್ಲಿ? ಇದು 3-4 ಪ್ಲೇಟ್ ಸರ್. ಹೌದಾ? 4 ಪ್ಲೇಟ್ ಇದೆಯಾ ಇಲ್ಲಿ? 4 ಪ್ಲೇಟ್. ನಮ್ಮೊಬ್ಬರಿಗೆ ಸಾಲ ಬಿಡಿ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಜಾಸ್ತಿ ಇದೆ ರೀ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದೆ ಸರ್. ಹಾಕಿ. ಓಕೆ. ಉಪ್ಪು ನೀವು ಕೈಲಿ ಹಾಕದ ನಿಮ್ಮ ಹೋಟ್ಲಲ್ಲಿ ಹೆಂಗೆ? ನಾವೆಲ್ಲ ಕೈಯಲ್ಲಿ ಹಾಕಿ ಸರ್. ಇಲ್ಲ ಕೈಲಿ ಹಾಕಿ ಪರವಾಗಿಲ್ಲ, ಏನು ಉಪ್ಪು ಹೆಂಗೆ ಬೇಕಾದ್ರೆ ಹಾಕ್ಬೋದು ರುಚಿಗೆ ತಕ್ಕಾಗಿ ಅಷ್ಟೇ ಅಲ್ವಾ? ಹೌದು ಸರ್. 4 ಪ್ಲೇಟ್ ಇದೆಯಾ ಇದು? 4 ಪ್ಲೇಟ್ ಇದೆ. ವೆರಿ ಗುಡ್. ಕರ್ಬೇವು ಹಾಕ್ತಾ ಸರ್ ಮೇಲೆ. ಹಾಕಿ ಸರ್. ಫ್ಲೇವರ್ಗೆ. ಕರಿಬೇವು. ಹಾಂ, ಜಿಂಜರ್ಗೆ ಇದೇನೆ ಕರ್ಬೇವು ಮೇಯ್ನು. ಕರ್ಬೇವು, ಶುಂಠಿ, ಕರ್ಬೇವು ಮೇಯ್ನ್ ಇದ್ರು. ಶುಂಠಿಯ ಕೋಳಿ ಮಾಡ್ತಾ ಇದೀವಿ, ಹೌದು. ಅದೇ ಮೇಯ್ನು. ಜಿಂಜರ್ ಹಾಕಿರ್ತೀವಿ ಸ್ವಲ್ಪ ಜಾಸ್ತಿ. ಹಾ. ತಿಂದಾಗ ಗೊತ್ತಾಗಬೇಕು ಶುಂಠಿ ಚಿಕನ್ ಇದು ಅಂತೇಳಿ. ಅಲ್ಲ, ಕೆಲವರೆಲ್ಲ ಶುಂಠಿ ಹಚ್ಬಿಟ್ಟು ಹಾಕ್ತಾರೆ. ಓಕೆ, ನೆಕ್ಸ್ಟ್ ಚಿಲ್ಲಿ ಪೌಡ್ರ್ ಹಾಕ್ತಾರೆ ಸರ್. ಸ್ವಲ್ಪ ಚಿಲ್ಲಿ ಪೌಡ್ರು. 2 ಸ್ಪೂನು. ಚಿಲ್ಲಿ ಪೌಡ್ರು ಅವ್ರದ್ದೇನೆ ಸರ್. ನಮ್ಮ ಚಿಲ್ಲಿ ಪೌಡ್ರ್ ಬೇಕು ಸರ್ ನಮಗೆ ಅಂತಾರೆ. ಹೌದು ಸರ್, ನಾವು ರೆಡಿ ಮಾಡ್ಕೊಡ್ಬೇಕು ಚಿಲ್ಲಿ ಪೌಡ್ರು. ಏನು ಚಿಲ್ಲಿ ಪೌಡ್ರ್ ರೆಡಿ ಮಾಡೋದ ಗೊತ್ತಿಲ್ಲಪ್ಪ. ಓಕೆ, ಚಿಲ್ಲಿ ಪೌಡ್ರು ನೀವು ಕೆಂಪು ಮಾಡ್ಬಿಟ್ಟ ನೀವೇನು ಚಿಲ್ಲಿ ಪೌಡ್ರ್ ಮಾರಲ್ಲ ತಾನೆ? ಮಾರಲ್ಲ. ಇನ್ಮೇಲೆ ನೆಕ್ಸ್ಟ್ ಮಾಡ್ತಾ ಇದೀವಿ ಸರ್. ಅದನ್ನ ಎಲ್ಲ ಪೌಡ್ರ್ ಎಲ್ಲ ಮಾಡ್ತಾ ಇದೀವಿ. ಮಾಡ್ರಿ, ಎಷ್ಟು ಮಾಡ್ತೀರಾ? ಏನೇನ್ರಿ ಮಾಡ್ತೀರಾ? ನೋಡಿ, ಮಸಾಲೆ ಐಟಮ್ ಎಲ್ಲ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫುಡ್ ಐಟಮ್ ಎಲ್ಲ ರೆಡಿ ಮಾಡ್ತಾ ಇದೀವಿ. ಓಕೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಎಲ್ಲ ರೆಡಿ ಮಾಡಿ ಆಗ್ತಾ ಮಾಡಿ ಇದೆ. ಮಾಡಿ ಮಾಡಿ ಚೆನ್ನಾಗಿ ಮಾಡಿ, ರುಚಿಯಾಗಿ ಮಾಡಿ. ದುಡ್ಡು ಕೊಟ್ಟು ತಿಂತಾರೆ ಜನ. ವ್ಯಾಲ್ಯೂ ಫಾರ್ ಮನಿ. ಇಲ್ಲಿ ದುಡ್ಡು ಕೊಟ್ಟು ಊಟ ಮಾಡಿದ್ವಿ, ಬಾಯಲ್ಲಿ ರುಚಿ ಉಳ್ಕೊಂಡಿತ್ತು, ಚೆನ್ನಾಗಿತ್ತು. 100 ಜನಕ್ಕೆ ಹೇಳ್ಬೇಕು ಅಂದರೆ ರುಚಿ ಚೆನ್ನಾಗಿರಬೇಕು. ಯಾಕಂದರೆ ಯಾರಿಗೂ ನಾವು ಫ್ರೀಯಾಗಿ ಅಡುಗೆ ಕೊಡಲ್ಲ. ಯಾವುದೇ ಹೋಟ್ಲವ್ರು ಬಂದರೂ ಇದೇ ಹೇಳುವಂಥದ್ದು ನಾವು. ಯಾಕಂದರೆ ಒಳ್ಳೆ ರುಚಿ ಕೊಡಿ, ಒಳ್ಳೆ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, ರುಚಿನ ಚೆನ್ನಾಗಿ ಉಳಿಸ್ಕೊಳ್ಳಿ. ಓಕೆ, ರೆಡಿ ಸರ್. ಇನ್ನೇನು ಹಾಕೋಬೇಕು? ನೀರು ಹಾಕೋಬೇಕಾ? ಸ್ವಲ್ಪ ಲೈಟಾಗಿ ನೀರು ಹಾಕೋದು ಸರ್. ಒಂದು ಲೈಟಾಗಿ ನೀರು ಹಾಕಿ. ಸ್ವಲ್ಪ ಅದು ಕೆಳಗಡೆ ಕಚ್ಕೊಂಬಾರ್ದು ಅಂತ. ಚಿಕನ್ ಕಚ್ಕೋಬಾರ್ದು ಅಂತ. ಹೌದು. ಬೋನ್ಲೆಸ್ ಚಿಕನ್ ಇದು. ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ಚಿಕನ್ ಇದು. ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲಲ್ಲಿ ಮಾಡೋ ಚಿಕನ್ ಇದು. ರುಚಿಕರವಾದಂಥ ಚಿಕನ್ ಇದು. ಜಿಂಜರ್ ಚಿಕನ್ ಇದು. ಓಕೆ, ಇನ್ನೇನು ಹಾಕ್ಬೇಕು? ಪೇಸ್ಟ್ ಹಾಕ್ತಾ ಇದ್ದೀನಿ ಸರ್ ಇವಾಗ. ಆ ಪೇಸ್ಟು ಏನೇನು ಪೇಸ್ಟ್ ಅದು? ಏನದು? ಗಸಗಸೆ, ಗೋಡಂಬಿ, ಟೊಮೆಟೊ, ಈರುಳ್ಳಿನ ಹಾಕಿದೀವಲ್ಲ ಸ್ವಲ್ಪ. ಹೌದು. ಹಾಕಿ ಸರ್. ಓಹೋ, ಇದೇ ರುಚಿ ಕೊಡೋದಲ್ಲ? ಹೌದು ಸರ್. ಟೇಸ್ಟ್ ಕೊಡೋದು ಆ ಗೋಡಂಬಿ ಗಸಗಸೆ ಬಿದ್ದಾಗಲೇ ಅದ್ರ ಮಜಾ ಬೇರೆ ಬರೋದು. ಸೇಮು ಹೋಟ್ಲ್ ಕಂಡಂಗೆ ಕಾಣ್ತಾ ಇದೆ ನಿಮಗೆ. ಮಲ್ಲು ಮಾಡ್ಕೋಬೋದು, ರುಚಿಕರವಾದಂಥ ಅಡುಗೆ ಮಾಡ್ಕೋಬೋದು. ಅಡುಗೆ ಮಾಡ್ಕೊಳಕ್ಕಾಗಿಲ್ಲ ಮುರಳಿಯವರೇ, ಮನೆಯವರೆಲ್ಲ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಮಿಲ್ಟ್ರಿ ಹೋಟ್ಲು ಯಾವುದಿದೆ ಅಂತ ತುಂಬ ಜನ ಕೇಳ್ತಾ ಇದ್ರು. ನಮ್ಮ ಮೋಸ್ಟ್ಲಿ ಬೆಂಗಳೂರಿನಲ್ಲಿ ಒಳ್ಳೆ ಮಿಲ್ಟ್ರಿ ಹೋಟ್ಲು ಅಂದರೆ ಫ್ಯಾಮಿಲಿ ಹೋಗಿ ನಾಟಿ ಸ್ಟೈಲ್ ಇರುವಂಥ ಏಕೈಕ ಹೋಟ್ಲ್ ಅಂದರೆ ನಮ್ಮ ಪ್ರಶಾಂತ್ ಹೋಟ್ಲ್ ಇರ್ಬೋದು ಅಂದ್ಕೊಂಡಿದ್ದೀನಿ. ತುಂಬ ಜನ ಫ್ಯಾಮಿಲಿ ಸಾಯಂಕಾಲ ಹೊತ್ತು ಮತ್ತು ಮಧ್ಯಾಹ್ನದ ಹೊತ್ತು ತುಂಬ ಜನ ಫ್ಯಾಮಿಲಿಯವ್ರು ಬಂದು ಆರಾಮಾಗಿ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ತಿನ್ಕೊಂಡು ಹೋಗುವಂಥ ಊಟ ಸಿಗುತ್ತೆ. ಒಳ್ಳೆ ನಾಟಿ ಕೋಳಿ, ನಾಟಿ ಮುದ್ದೆ, ಚಾಪ್ಸು, ಕೈಮಾ, ತಲೆಮಾಂಸ, ಲಿವರು, ಪೆಪ್ಪರು, ಏನು ಬೇಕು ನೀವು ನೇಮ್ ಅದು ಸಿಗುತ್ತೆ. ನೀವು ನೇಮ್ ಇಟ್ ಮಾಡಿದ್ರೆ ಅದೆಲ್ಲ ಅಲ್ಲಿ ನಿಮ್ಮ ಟೇಬಲ್ಗೆ ಬರ್ತಾ ಇರುತ್ತೆ. ಸರ್ ಇಂಥ ತಿಂಡಿ ಬೇಕು ಅಂತ ಹೇಳಿದ್ರೆ ಅಂಥ ತಿಂಡಿಯಲ್ಲಿ ರೆಡಿಯಾಗಿರುತ್ತೆ. ಇದು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಅವ್ರದ್ದು. ಹೋಗ್ಬೋದು, ರುಚಿನ ನೋಡ್ಕೊಂಡು ಬರ್ಬೋದು. ಆಮೇಲೆ ನಿಮ್ಮ ಹೋಟ್ಲಲ್ಲಿ ಏನು ತಟ್ಟೆ ಊಟನಾ ಬಾಳೆಲೆ ಊಟನಾ? ಬಾಳೆಲೆ ಊಟ ಸರ್. ಎಲ್ಲ ನಿಮ್ಮ ಬ್ರಾಂಚ್ಗಳೆಲ್ಲ ಬಾಳೆ ಊಟನೇ? ಎಲ್ಲ ಪ್ರತಿಯೊಂದು ಬ್ರಾಂಚಲ್ಲೂ ಬಾಳೆಲೆ ಊಟನೇ. ಓಕೆ, 5 ಬ್ರಾಂಚ್ಗೂ ಬಾಳೆಲೆ ಊಟನೇ. ಓಕೆ. ಎಲ್ಲೆಲ್ಲಿದೆ ಬ್ರಾಂಚ್ ನಿಮ್ದು? 5 ಬ್ರಾಂಚು. ಗಾಂಧಿನಗರದಿಂದ ಸ್ಟಾರ್ಟ್. ಗಾಂಧಿನಗರ, ಬಸವೇಶ್ ನಗರ, ತ್ಯಾಗರಾಜ್ ನಗರ, JP ನಗರ, ಜಯನಗರ. 5 ಬ್ರಾಂಚ್ ಇದೆ. ಇನ್ನೊಂದು 5 ಬ್ರಾಂಚ್ ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ಸಿಂಬಲ್ ನೋಡೇ ಹೋಗ್ಬೇಕು ನೀವು. ಇನ್ಯಾವುದೋ ಪ್ರಶಾಂತ್ ಹೋಟ್ಲು ಕೆಂಪು ಕಲರು ಹಸಿರು ಕಲರ್ಲ ಹೊಡೆದ್ಬಿಟ್ಬಿಟ್ಟಿದ್ರೆ ಹೋಗಕ್ಕೆ ಹೋಗ್ಬಿಡಿ. ಆ ಬಾಳೆಲೆ ಸಿಂಬಲ್ ಇರಬೇಕು. ಆ ರುಚಿ ಹೋಗಿ ನೀವು ನೋಡಬೇಕು. ಸ್ವಲ್ಪ ಪೆಪ್ಪರ್ ಹಾಕ್ತದೆ ಲಾಸ್ಟ್ ಫೈನಲ್. ಇದು ಫೈನಲ್ಲು ಪೆಪ್ಪರು. ಆಮೇಲೆ ಗರಂ ಮಸಾಲ ಪೌಡ್ರು, ಗರಂ ಮಸಾಲ ಸ್ವಲ್ಪ. ಓಕೆ, ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ. ಮುಗೀತಾ? ಮುಗೀತು ಸರ್, ರೆಡಿ. ಏನು ಇಷ್ಟು ಬೇಗ ಮಾಡ್ಕೊಟ್ಬಿಡ್ತಾರೆ? ಈಸಿ ಅಲ್ವಾ? ಮಲ್ಲಿ ನಾವೇ ಮಾಡ್ಕೋಬೋದು. ಮಾಡ್ಕೊಳ್ರಿ, Easy method sir. ತೋರಿಸ್ತಾ ಇರೋದು ನಾವು. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದೆ. ಹಾಕಿ, ಸಾಕು ಸಾಕು. ಜಿಂಜರ್ ಚಿಕನ್ ಸರ್. ಓಕೆ, ಜಿಂಜರ್ ಚಿಕನ್ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅವರ ಅದ್ಭುತವಾಗಿರುವಂಥ ಒಂದು ಜಿಂಜರ್ ಚಿಕನ್ ಮಾಡಿಕೊಟ್ಟಿದ್ದಾರೆ. ಇದೇ ಇವ್ರ ಹೋಟ್ಲಲ್ಲಿ ಸ್ಪೆಷಲ್ ಆಗಿ ಜನ ಬಂದು ಕೇಳಿ ತಿನ್ನೋವಂಥ ಒಂದು ಒಳ್ಳೆ ಚಿಕನ್ನು.
ಇದನ್ನ ನಮ್ ಕೇಳ್ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನಿಮ್ಗೆ ಹೇಳ್ತೀವಿ. ಬನ್ನಿ ಕುಮಾರ್, ಇದಕ್ಕೇನು ಹಂಗೆ ತಿನ್ನೋದಾ? ಹೌದು ಸರ್, ಇದು ಚಪಾತಿ ಕಾಂಬಿನೇಷನ್ ಇದೆ. ಚಪಾತಿ ತಿರ್ಕೊಂಡು ತಂದಿದ್ದೀರ ಚಪಾತಿನ? ಇದೆ ಸರ್. ಬರೀ ಕೈಲಿ ಬಂದ್ಬಿಟ್ರೆ ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಬಾಳೆ ಎಲೆಯ ಸಿಂಬಲ್ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಹೋಟೆಲ್ ಬೆಂಗಳೂರಿನಲ್ಲಿ ಸುಮಾರು ಒಂದು 5-6 ಕಡೆ ಇದೆ. ಅಲ್ಲಿಂದ ಬಂದಿದ್ದಾರೆ. ಅವರವರ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಕುಮಾರ್ ಎಲ್ರಿ ನಿಮ್ಮ ಮ್ಯಾನೇಜರು? ಬರ್ತಾರೆ ಸರ್. ಏನ್ರಿ ಅವ್ರ ಹೆಸರು? ಸದಾನಂದ ಶೆಟ್ರು ಬನ್ರಿ. ಚಿದಾನಂದ ಶೆಟ್ರಾ? ಏ ಶೆಟ್ರಿ ಬನ್ರಿ. ಸಾಧಾರಣಂದನ ಚಿದಾನಂದನ ಬನ್ರಿ ಇಲ್ಲಿ ಫಸ್ಟು. ಬನ್ನಿ ಶೆಟ್ರ. ಏನ್ರಿ ನಿಮ್ಮ ಹೆಸರು? ಮದನ್ ಶೆಟ್ರು ಅಂತ. ಸದಾನಂದ ಶೆಟ್ರು. ನೀವು ಯಾರ ಹೆಸರು ಹೇಳೋ, ಯಾರ್ಯಾರು ಹೆಸರು ಹೇಳ್ತಾರೆ. ಓಕೆ ಶೆಟ್ರ, ಯಾವ ಊರು ನಿಮ್ದು? ಮೂಲತಃ ಉಡುಪಿ ಆದರೂ ಹುಟ್ಟು ಬೆಳೆದಲ್ಲ ಮೈಸೂರ. ಎಂತ ಉಡುಪಿಯಾಗಿ ನೀವು ಮಾಂಸ ಮಡ್ಡಿ ತಿನ್ನೋದಾ? ಮೈಸೂರಲ್ಲಿ ಹುಟ್ಟು ಬೆಳೆದಿರಿಂದ ನಾವು ಅದೇ ಗ್ರಾಮೀಣ ಸೊಗಡಲ್ಲೇ ಬೆಳೆದಿರೋದ್ರಿಂದ ಅದು ಗೊತ್ತಿಲ್ಲ. ಓಕೆ, ಗ್ರಾಮೀಣ ಸೊಗಡಿಂದ ಬೆಳೆದಿರೋದ್ರಿಂದ ಕೋಳಿ ಕುರಿ ಎಲ್ಲ ಗೊತ್ತವ್ರಿಗೆ. ಓಕೆ, ಇರ್ಲಿ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಜಿಂಜರ್ ಚಿಕನ್ ಮಾಡಿದ್ದಾರೆ. ಲೇ ತಟ್ಟೆ ತಗೊಂಬಾರ ಇಲ್ಲಿ. ಬಂದ್ರು ಬಾರೋ ಬೇಗ. ಬಾಳೆ ಎಲೆನೇ ಇರಬೇಕು. ಬಾಳೆ ಎಲೆ ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ. ಮುರಳಿ ಅವರೇ, ನಮ್ಮ ಹೋಟ್ಲಲ್ಲಿ ಬಾಳೆ ಎಲೆ ಊಟನೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಲ್ಲೂ ಅಷ್ಟೇ ಫುಲ್ಲು ಬಾಳೆ ಎಲೆ ಊಟನೇ. ಮತ್ತೆ ಶೆಟ್ರೆ, ನೀವು ಯಾವ ಬ್ರಾಂಚಲ್ಲಿ ಇರ್ತೀರಿ? ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ರಾಂಚಲ್ಲಿ ಇರ್ತೀನಿ. ಆದರೆ ಮೇನ್ ಬ್ರಾಂಚ್ ಗಾಂಧಿನಗರಲ್ಲಿ ಇರ್ತೀನಿ. ಹೌದಾ? ಇವಾಗ ನಾವು ಫ್ಯಾಮಿಲಿ ಕರ್ಕೊಂಬಂದ್ರೆ ನಿಮಗೆ ಫೋನ್ ಮಾಡಿ ಬರ್ಬೇಕಾ? ಹೆಂಗೆ ಸಮಾಚಾರ? ಫೋನ್ ಮಾಡಿ ಬರೋ ಅವಶ್ಯಕತೆ ಇಲ್ಲ ಮಾಡಿ. ಸರ್. ಏನೋ ಬರ್ತೀವಪ್ಪ, ಕಾಯಕ್ಕೆ ಜಾಗ ಇಲ್ಲ, ಹೆಂಗಸ್ರ ಮಕ್ಳು ಕರ್ಕೊಂಡ್ಬಂದ್ಬಿಡ್ತೀವಿ, ನಿಂತ್ಕೊಳ್ಳೋದಿಲ್ಲ ಇಲ್ಲಿ. ನಮ್ಮಲ್ಲಿ ಆದಷ್ಟು ತುಂಬ ಸೀಟ್ಸ್ ಇದೆ. ಅದು ಫೋನ್ ಮಾಡಿದ್ರು ವ್ಯವಸ್ಥೆ ಕೊಡ್ತೇವೆ. ವ್ಯವಸ್ಥೆ ಮಾಡಿ ಇರ್ತಿರ್ತೀವಿ ರೆಡಿ ಮಾಡಿ. ಜನರಿಗೆ ನಮ್ಮ ಸರ್ವಿಸ್ ಮುಖ್ಯ ಅಲ್ವಾ? ಓಕೆ. ಅದರಿಂದ ನಾವು ಸೀಟ್ ರಿಸರ್ವ್ ಮಾಡಿ ಇರ್ತೇವೆ. ಬೇಕಾದ್ರೆ ಡೋರ್ ಡೆಲಿವರಿ ಈಗ ಶುರು ಮಾಡಿದ್ದೀವಿ. ಡೋರ್ ಡೆಲಿವರಿ ಪಾರ್ಸಲ್ಸ್ ಕೊಡ್ತಾ ಇದ್ದೀವಿ. ಎಷ್ಟು ದೂರ ಇರಬೇಕು? 5 to 7 ಕಿಲೋಮೀಟರ್ಸ್ ರೇಂಜ್ ಒಳಗೆ ಕೊಡ್ತಾ ಇದ್ದೀವಿ. ಹೌದಾ? ಇನ್ನೇನು ಬಿಡಿ, ನಾವು ಅಲ್ಲೇ ತಗೋತೀವಿ. ಎಲ್ಲ ಬ್ರಾಂಚಲ್ಲೂ ಅಷ್ಟೇ. ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಹೇಳಿ. ಓ, ಡೋರ್ ಇಲ್ಲ, ಈಗ ಫ್ರೀ ಡೆಲಿವರಿ. ಅವೆಲ್ಲ ಹೇಳ್ರಿ, ನಮ್ಗೆಲ್ರಿ ಗೊತ್ತಾಗುತ್ತೆ. ಫ್ರೀ ಡೆಲಿವರಿನೇ, ಚಾರ್ಜ್ ಮಾಡ್ತಾ ಇಲ್ಲ. ಇವಾಗ ಒಂದು ನಂಬರ್ ಫೋನ್ ಮಾಡಿದ್ರೆ ಯಾವ ಬ್ರಾಂಚಿಗೆ ಬೇಕಾದ್ರೂ ಕೊಡ್ತೀರಾ ನೀವು? ಇಲ್ಲ, ಹಾಗೇನಿಲ್ಲ. 5 ಬ್ರಾಂಚ್ಗೆ 5 ನಂಬರ್ ಇದೆ. ನಮ್ಮ ಒಂದು ನಂಬರ್ ಬ್ರಾಂಚ್ಗೆ ಮಾಡಿದ್ರು ಸಹಿತ ನಾವೇ ಇನ್ನೊಂದು ಬ್ರಾಂಚಿಗೆ ಕಮ್ಯುನಿಕೇಟ್ ಮಾಡಿ ಓಕೆ, ಸರ್ವಿಸ್ ಕೊಡ್ತೀವಿ. ಟೇಸ್ಟ್ ಮಾಡಿ ಚೆನ್ನಾಗಿದೆ ನೋಡಿ. ನಿಮ್ಮ ಮೋಟು ಥರನೇ ಇದೆಯಾ ಅಥವಾ ಬೇರೆ ಥರ ಮಾಡ್ಬಿಟ್ಟಿದ್ದಾರೆ ನೋಡಿ. ನೋಡಿ, ಸೇಮ್ ಬಂದಿದೆ ಸರ್. ಒಳ್ಳೆ ಒಂದು ಟೇಸ್ಟ್ನ ಕೊಟ್ಟಿದ್ದಾರೆ. ಚಿಕನು ಬೋನ್ಲೆಸ್ ಚಿಕನ್ನು, ತುಂಬ ಜನಕ್ಕೆ ಇಷ್ಟ ಆಗುವಂಥ ಚಿಕನ್ನು. ನಿಮ್ಮ ಗಾಂಧಿನಗರದ ಫೋನ್ ನಂಬರ್ ಹೇಳಿ ನಮಗೆ. ಬೇರೆ ಬರ್ತೇಳಿ ಇದು ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಪಕ್ಕನೇ ಇದೆ. ಗಾಂಧಿನಗರ 6ನೇ ಕ್ರಾಸ್ ಒಂದೇ ಇರೋದು. ಎಲ್ಲಾರ್ದು ಆಫೀಸ್ ಅದು ಒಂದೇ ರೋಡಲ್ಲೇ ಬರುತ್ತೆ. ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಶಾಂತ್ ಹೋಟ್ಲು ಕಾಣುತ್ತೆ. ಮಧ್ಯಾಹ್ನದ ಹೊತ್ತು ಜಾಗನೇ ಸಿಗಲ್ಲ ಪಾರ್ಕಿಂಗ್ಗೆ. ಅಷ್ಟೊಂದು ಹೋಟೆಲ್ ಜಾಗ ಸಿಗ್ಬೋದು, ಪಾರ್ಕಿಂಗ್ ಜಾಗನೇ ಸಿಗಲ್ಲ. ಫೋನ್ ನಂಬರ್ ಹೇಳಿ ನಿಮ್ಮದು. ನಾನ್ ವೆಜ್ ರೆಸ್ಟೋರೆಂಟ್, ನಾಟಿ ಸ್ಟೈಲಿನ ನಾನ್ ವೆಜ್ ಊಟಕ್ಕೆ ಒಂದ್ಸರಿ ಭೇಟಿ ಕೊಡಿ. ತುಂಬ ಅದ್ಭುತವಾಗಿರುವಂಥ ರೆಸ್ಟೋರೆಂಟು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ತುಂಬ ಜನಕ್ಕೆ ನಾಟಿ ಸ್ಟೈಲಲ್ಲಿ ಫ್ಯಾಮಿಲಿ ಕರ್ಕೊಂಡು ಹೋಗೋದೇ ಗೊತ್ತಿಲ್ಲ. ಬರೀ ಗುಂಡ್ರುಗವಿ ಹೋಗೋರು, ತಿನ್ನೋರು, ಈಚೆ ಬರೋರು. ಇವತ್ತು ಒಂದು ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟು. ಒಳ್ಳೆ ಕೈಮಾ ಗೊಜ್ಜು, ಕೈಮಾ ಉಂಡೆ, ಚಾಪ್ಸು, ಮಟನ್ನು, ಚಿಕನ್ನು, ತಲೆ ಮಾಂಸ, ಕಾಲ್ ಸೂಪು, ಬೋಟಿ, ಲಿವರು ಇವೆಲ್ಲ ಬೇಕು ಅಂದರೆ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್, ಗಾಂಧಿನಗರ, ಬಸವೇಶ್ವರ ನಗರ, ತ್ಯಾಗರಾಜ ನಗರ, JP ನಗರ, ಜಯನಗರ. ಓಕೆ, ನಿಮ್ಮ ಗಾಂಧಿನಗರದ ಅಡ್ರೆಸ್ ಹೇಳ್ರಿ. ಫೋನ್ ನಂಬರ್ ಹೇಳಿ ಸಾಕು ನನಗೆ. ಲ್ಯಾಂಡ್ಲೈನ್ 080. ಐ ತಾಳ್ರಿ, ಬರ್ಕೋಬೇಕು. ಬರ್ಕೊಳ್ಳಿ ಸರ್. 080 ಲ್ಯಾಂಡ್ಲೈನ್ ನಂಬರು ಹೇಳಿ. 411 411 8339. 411 8339. ಈ ನಂಬರಿಗೆ ಫೋನ್ ಮಾಡಿದ್ರೆ ಲ್ಯಾಂಡ್ಲೈನ್ ನಂಬರು. ನಿಮ್ಮ ಆರ್ಡ್ರನ್ನು ಎತ್ತಿರ್ತಾರೆ. ರಿಸರ್ವೇಷನ್ ಮಾಡಿಸ್ಬೋದು, ಆರ್ಡ್ರು ಕೊಡ್ಬೋದು, ಹೋಮ್ ಡೆಲಿವರಿ ಕೂಡ ಸಿಗುತ್ತೆ. ಹೋಮ್ ಡೆಲಿವರಿಗೆ ಇನ್ನೊಂದು ನಂಬರ್ ಇದೆ ಸರ್. ಈ ನಂಬರ್ ಅಲ್ವಾ? ಇದು ಲ್ಯಾಂಡ್ಲೈನ್ ಸೆಂಟರ್ ನಂಬರು. ಇಲ್ಲಿ ಹೋಮ್ ಡೆಲಿವರಿಗೆ ಇನ್ನೊಂದು ನಂಬರ್ ಕೊಡ್ತೇನೆ. ಹೇಳಿ. 9880 9880 433 433 ಇದು ಎಲ್ಲರಿಗೂ ಒಂದೇನಾ? ಇಲ್ಲ. ಆ ಬ್ರಾಂಚಿಗೆ ಪ್ರತಿಯೊಂದು ಇದು ಸೆಂಟರ್ ಇದು. ಪ್ರತಿಯೊಂದು ಬ್ರಾಂಚಿಗೆ ಒಂದೊಂದು ನಂಬರ್ ಇದೆ. ಹೋಮ್ ಡೆಲಿವರಿಗೆ ಒಂದು ನಂಬರು, ಸರ್ವಿಸ್ ಒಂದು ನಂಬರು. ಒಂದು ನಂಬರ್. ಓಕೆ, ಥ್ಯಾಂಕ್ ಯು. ಈ ಖಾಲಿ ಮಾಡ್ರಿ ಅದನ್ನ. ಮಾಡ್ತೀವಿ ಸರ್. ನಿಮ್ಮ ಒಂದು ಪ್ರೋಗ್ರಾಮಿಂದ ಈಗ ಜನ ಜಾಸ್ತಿ ಬರ್ತಿದ್ದಾರೆ. ಹೆಂಗೆ? ತುಂಬ ರೆಸ್ಪಾನ್ಸ್ ಇದೆ. ಹೌದಾ? ಫ್ಯಾಮಿಲಿ ಎಲ್ಲ ಬಂದು ಅದರಲ್ಲಿ ಎಸ್ಪೆಷಲಿ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ ಮಸಾಲೆ ಬಗ್ಗೆ. ನಿಮ್ಮ ಮಸಾಲೆ ಏನಾಗ್ತೀರಿ ಹೇಗೆ ಅಂತೇಳಿ. ಹೌದೇನು? ವೆರಿ ಗುಡ್. ಡಿಮ್ಯಾಂಡ್ ಆಗಿದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ಸಪೋಸು 4 ಜನ ನಾನ್ ವೆಜ್ ಹೋಗಿರ್ತಾರೆ, ಒಬ್ರು ವೆಜ್ ಅವರು. ವೆಜ್ಜು ಕೊಡ್ತೀವಿ. ಸರ್ ಏನು ತಿನ್ನೋ ಸರ್ ನಾವು ಹೋಗ್ಬಿಟ್ಟಲ್ಲಿ ಅದರೊಳಗೆ ಯಾಕೆ ಮಾಡ್ಬಿಡ್ತಾರ ಅನ್ನೋ ಡೌಟ್ ಇದೆ. ನೋ ನಾನ್ ವೆಜ್ಗೆ ಸ್ವಲ್ಪ ಇಟ್ಟಿರ್ತಾರೆ. 4-5 ಐಟಮ್ ಇದೆ ನಾನ್ ವೆಜ್ದು. ಚಪಾತಿ, ಮುದ್ದೆ,
ಅದಕ್ಕೊಂದೆರಡು ಗ್ರೇವಿ ವೈಟ್ ರೈಸ್ ಎಲ್ಲ ಸಿಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು. ಆದರೆ ನಾನ್ ವೆಜ್ಜಿನ ಯಾವುದೇ ಸೌಟು ಗೀಟೆಲ್ಲ ಮುಟ್ಟಿ ವೆಜ್ ಮಾಡಿರೋದಲ್ಲ, ಪ್ಯೂರ್ ವೆಜ್ಜು ಇದೆ. ಒಬ್ಬರಾರ ಜೊತೆಗಿದೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಪಕ್ಕದ ರೆಸ್ಟೋರೆಂಟ್ ಅವ್ರಿಗೆ ಕಳಿಸಿ ನೀವು ಈ ಕಡೆ ಬಂದು ಇವೆಲ್ಲ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ, ಖಾಲಿ ಮಾಡ್ರಿ ಮ್ಯಾನೇಜರ್, ಕೂತ್ಕೊಳ್ರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಮಾರ್ ಅವರು ಬಂದಿದ್ರು. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟಿಂದ ತುಂಬ ಅದ್ಭುತವಾಗಿರೋಂಥ ಅಡುಗೆನ ತೋರಿಸಿದ್ರಿ. ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಯಿತು. ಆಯ್ತು ಸರ್. ಇನ್ನು ಬನ್ನಿ, ಇನ್ನೂ ಅಡುಗೆಗಳನ್ನ ತೋರಿಸ್ತಾರೆ. ಆಯ್ತು, ಯಾಕಂದರೆ ನಿಮ್ಮ ಮೆನು ಕಾರ್ಡೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೌದು ಸರ್. ಎಲ್ಲ ನೋಡ್ತಾ ಇರೋದು, ಟಿಕ್ ಹೊಡಿತಾ ಇರೋದು, ಮಾಡಿಸ್ಕೊಳ್ತಾ ಇರೋದು ಎಲ್ಲ ಇರೋರಿಗೆ ನೀವು ಒಬ್ಬರೇ ಮಾಡೋದೆಲ್ಲ ನೀವು ಹೌದು ಸರ್, ನಾನು- ಇಷ್ಟೂ ಮಾಡ್ತೀರಾ ಐಟಮ್ನ? ಹೌದು ಸರ್. ಇದರಲ್ಲಿ ನಮ್ಮ ಅಸಿಸ್ಟೆಂಟ್ಗಳು ಇದ್ದಾರೆ, ಎಲ್ಲ ನಮ್ಮ ಅಸಿಸ್ಟೆಂಟ್ಗಳು ಮಾಡ್ತಾರೆ. ನಾವು ಮಸಾಲೆ ಹಾಕೊಡ್ತೀವಿ ಅಷ್ಟೇ, ನಮ್ಮ ಅಸಿಸ್ಟೆಂಟ್ಗಳು ಪ್ರಿಪೇರ್ ಮಾಡ್ತಾರೆ. ಶಿಷ್ಯರಿದ್ದಾರೆ ಸರ್, ಎಲ್ಲ ನಾವೇ ಯಾಕೆ ಮಾಡೋದು, ಬೇಜಾರು ಜನ ಶಿಷ್ಯರಿದ್ದಾರೆ ಅಂತ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಕುಮಾರ್, ಸಿಗೋಣ ಮತ್ತೆ. ಆಯ್ತು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ರೋಡ್ನಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡೋಗಿದ್ದಾರೆ ಪ್ರಶಾಂತ್ ಹೋಟ್ಲು. ನ್ಯೂ ಪ್ರಶಾಂತ್ ಹೋಟ್ಲ್ ಅವರು, ಬಾಳೆ ಎಲೆ ಸಿಂಬರಿರ್ತಕ್ಕಂಥ ಪ್ರಶಾಂತ್ ಹೋಟ್ಲ್ ಅವರು, ಅದ್ಭುತವಾಗಿರುವಂಥ ನಾಟಿ ರುಚಿ ಕೊಡುವಂಥ ಪ್ರಶಾಂತ್ ಹೋಟ್ಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಜಿಂಜರ್ ಚಿಕನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇವತ್ತೇ ಈಗಲೇ ಮಾಡ್ಕೊಳ್ಳಿ. ಬೋನ್ಲೆಸ್ ಜಿಂಜರ್ ಚಿಕನ್ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಗೋಡಂಬಿ, ಗಸಗಸೆ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಬಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ಅದು ಕಾದ್ಮೇಲೆ ಈರುಳ್ಳಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಬೋನ್ಲೆಸ್ ಚಿಕನ್, ಉಪ್ಪು, ಕರಿಬೇವು ಹಾಕಿ ಚೆನ್ನಾಗಿ ಹುರಿದು ಕೆಂಪು ಖಾರದ ಪುಡಿ, ನೀರು, ರುಬ್ಬಿದ ಮಿಶ್ರಣ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದರೆ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಬೋನ್ಲೆಸ್ ಜಿಂಜರ್ ಚಿಕನ್ ನಿಮ್ಮನೆಯಲ್ಲೂ ರೆಡಿ.